ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೊತ್ತೆಗಾಲ ಗ್ರಾಮ ಪಂಚಾಯಿತಿಯ ಪುರದಕಟ್ಟೆ ಗ್ರಾಮದ ಸರಗೂರು ತಾಲೂಕಿನ ನಾಯಕ ಸಮಾಜದ ಅಧ್ಯಕ್ಷರಾಗಿರುವ ಹಾಗೂ ಗ್ರಾಮದ ನಿವಾಸಿಗರಾಗಿರುವ ಶ್ರೀಯುತ ಸಿ ಬಸವರಾಜುರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು, ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಥ್ಯಾಂಕ್ ಯು. ಸರ್, ಮೊದಲನೇದಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ. ನಾನು ಸಿ ಬಸವರಾಜು, ಪುರದಕಟ್ಟೆ ವಾಸ, ತಾಲೂಕು ನಾಯಕ ಸಂಘದ ಅಧ್ಯಕ್ಷರು. ಸರ್, ತಮ್ಮ ಗ್ರಾಮಕ್ಕೆ ಪುರದಕಟ್ಟೆ ಅಂತ ಹೆಸರು ಏನಕ್ಕೆ ಬಂತು, ಅದರ ಒಂದು ಇತಿಹಾಸದ ಬಗ್ಗೆ ನಮಗೆ ತಿಳಿಸ್ಕೊಡೋದಾದರೆ. ಸರ್, ಪುರದಕಟ್ಟೆ ಅಂತ ಯಾಕೆ ಬಂತು ಅಂದರೆ, ಹಿಂದೆ ಆ್ಯಕ್ಚುಲಿ ನಮ್ಮ ಪುರದಕಟ್ಟೆ ಪಕ್ಕದಲ್ಲಿ ಚಿಕ್ಕದೊಂದು ದೇವಸ್ಥಾನ, ಐತಿಹಾಸಿಕ ದೇವಾಲಯ. ಅದು ಏನಾಗಿದೆ ಅಂತಂದರೆ, ಹಿಂದೆ ಲಕ್ಕೂರು ಅನ್ನೋ ಗ್ರಾಮ ಇತ್ತು. ಅದು ಚಿಕ್ಕದೇವಮ್ಮನ ಶಾಪಕ್ಕೆ ಸಿಕ್ಕಿ ನಶಿಸೋದಂಥ ಗ್ರಾಮ. ಹಾಗಾಗಿ ನಶಿಸೋದಂಥ ಗ್ರಾಮ ಶಿಫ್ಟಾಗಿ ಪುರದಕಟ್ಟೆ ಅನ್ನೋ ಎಂದು ಹೆಸರಿಟ್ಕೊಂಡು ಇಲ್ಲಿ ಅಭಿವೃದ್ಧಿ ಮಾಡಬೇಕಾಯಿತು. ಅಂದರೆ ಲಕ್ಕೂರು ಅಂತ ಇದ್ದ ಗ್ರಾಮ ನಶಿಸಿ ಹೋದ ಸಂದರ್ಭದಲ್ಲಿ ಅಲ್ಲಿ ಶಿಫ್ಟ್ ಆಗಿ ಈ ಕಡೆ ಪುರದಕಟ್ಟೆಗೆ ಶಿಫ್ಟ್ ಆಗಿ ಪುರದಕಟ್ಟೆನ ಹೆಸರಿಟ್ಕೊಂಡು ಅಭಿವೃದ್ಧಿಗೆ ಬಂದು ಪುರದಕಟ್ಟೆ ಅಂತ ಹೊಸದಾಗಿ ಒಂದು ಹೆಸರನ್ನು ಇಟ್ಕೊಂಡು ಹೊಸ ಗ್ರಾಮ ಒಂದು ಸ್ಥಾಪನೆ ಆದ. ಹೌದು ಹೌದು ಹೌದು. ಸರ್, ತಮ್ಮ ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ ಅದರ ಬಗ್ಗೆ ತಿಳಿಸೋದು. ಪುರದಕಟ್ಟೆನಲ್ಲಿ ಜನಸಂಖ್ಯೆ, ಮೇಜರ್ ಜನಸಂಖ್ಯೆ ಇರೋಂಥದ್ದು 600 ಜನಸಂಖ್ಯೆ. ಮಕ್ಕಳು ಎಲ್ಲ ಸೇರಿ 1000 ಜನಸಂಖ್ಯೆ ಇದೆ. ಸುಮಾರು 1000 ಜನಸಂಖ್ಯೆಯನ್ನು ಒಳಗೊಂಡಂತಹ ಪುರದಕಟ್ಟೆ ಗ್ರಾಮ ಸಾಮಾನ್ಯ ಗ್ರಾಮ ಅಂತ. ಹೌದು ಹೌದು. ಸರ್, ತಮ್ಮ ಗ್ರಾಮದ ಒಂದು ಸುತ್ತಲಿನ ಭೌಗೋಳಿಕ ಲಕ್ಷಣ ಆಗಿರ್ಬೋದು, ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ಯಾವ ರೀತಿಯಾಗಿದೆ ಅದ್ರ ಬಗ್ಗೆ ಹೇಳೋದಾದ್ರೆ. ಸರ್, ನಮ್ಮ ಪುರದಕಟ್ಟೆ ಬಹುಶಃ ಭಾಳ ಶ್ರೀಮಂತ ಗ್ರಾಮ ಅಂದರೆ ತಪ್ಪಾಗಲಾರ್ದು ಅಂತ ಅನ್ಕೋತೀನಿ. ಯಾಕಪ್ಪ ಅಂದರೆ, ಒಂದು ಕಡೆ ಚಿಕ್ಕದೇವಮ್ಮ ದೇವಸ್ಥಾನ, ಇನ್ನೊಂದು ಕಡೆ ಬಲಗಡೆ ಬಂದರೆ ನುಗು ಡ್ಯಾಮು, ಪಶ್ಚಿಮಕ್ಕೂ ಬಂದರೆ ಕಬಿನಿ ಹೊಳೆ ಹರಿತಾ ಇದೆ, ಕಬಿನಿ ಬಲ್ದಂಡ ನಾಲೆ ಹರಿತಾ ಇದೆ. ಹಾಗೆ ಎಲ್ಲ ರೀತಿಯಲ್ಲೂ ಸಮೃದ್ಧಿಯಾದಂಥ ಗ್ರಾಮ. ಆದರೂ ಏನಪ್ಪ ಅಂದರೆ ಸವಲತ್ತು ನಮಗಿಲ್ಲ. ಯಾಕಂದರೆ ಕಬಿನಿ ಬಲ್ದಂಡೆ ನಾಲೆ 1 ಕಿಲೋಮೀಟರ್ ಕೆಳಗಡೆ ಹೋಯ್ತು, ಕಬಿನಿ ಹೊಳೆನೂ ಕೂಡ 2 ಕಿಲೋಮೀಟರ್ ಕೆಳಗಡೆ ಹೋಯ್ತು. ನುಗು ಡ್ಯಾಮಿಂದ ಹಲಸೂರು ಕಟ್ಟೆಗೆ ಹೋದ ನೀರು ಈ ಕಡೆ ನಂಜನಗೂಡು ಕಡೆ ಪಾಸ್ ಆಗ್ಬಿಡುತ್ತೆ. ಬಟ್ ಪುರದಕಟ್ಟೆಗೆ ಯಾವುದೇ ಥರ ಈ ನದಿಗಳಿಂದ ನೀರಿನ ಸೌಕರ್ಯ ಇಲ್ಲ. ಸುತ್ತಮುತ್ತ ನದಿಗಳಿದ್ರೂ ಸಹ ತಮ್ಮ ಗ್ರಾಮಕ್ಕೆ ಅದರ ಒಂದು ಸದುಪಯೋಗ ಇಲ್ಲ, ಆಗ್ತಾ ಇಲ್ಲ. ಚಿಕ್ಕದೇವನ ಬೆಟ್ಟ ಐತಿಹಾಸಿಕ ಸ್ಥಳ ಸರ್, ಪವರ್ಫುಲ್ ದೇವರು, ಅದರಲ್ಲಿ ಬೇರೆ ಮಾತಿಲ್ಲ. ಏನಾದರೂ ಕಷ್ಟ ಸುಖ ಅಂತಂದಾಗ ತಾಯಿ ಮೇಲೆ ಒಂದು ಹರಕೆ ಹೊತ್ಕೊಂಡು ಬಂದರೆ ಕಷ್ಟ ಬಗೆಹರಿಲ್ಲ ನನ್ನ ಮಾತೇ ಇಲ್ಲ. ಹಾಗಾಗಿ ಭಾಳ ಪವರ್ಫುಲ್ ದೇವತೆ. ನಾವೆಲ್ಲ ಚಿಕ್ಕಂದ್ರಿಂದ ತಾಯಿ ಕೃಪೆನಲ್ಲೇ ಬೆಳೆದಂಥ ಮಕ್ಕಳು ನಾವೆಲ್ಲ. ಇಡೀ ಗ್ರಾಮ ಸುತ್ತಮುತ್ತ ಹಳ್ಳಿನೂ ಕೂಡ ತಾಯಿ ಒಂದು ಇದರಲ್ಲಿ ಬೆಳೆಯುವಂಥದ್ದು. ತಮ್ಮ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿದೆ, ಅವುಗಳ ಒಂದು ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ. ಸರ್, ಮೂಲಭೂತ ಸೌಕರ್ಯಗಳು ಅಂತಂತ ಬಂದರೆ ಮುಖ್ಯವಾಗಿ 157 ಮನೆ ಇದೆ ಪುರದಕಟ್ಟೆನಲ್ಲಿ. ವಾಸಕ್ಕೆ ಮನೆ ಬೇಕಾಗಷ್ಟು ಜಾಗ ಇಲ್ಲ. ಈಗ ಆ್ಯಕ್ಚುಲಿ ಒಂದೊಂದು ಮನೆಗಳಲ್ಲಿ 3 ಅಣ್ಣ ತಮ್ಮಂದಿರು ಇದ್ದಾರೆ, 4 ಜನ ಇದ್ದಾರೆ, 5 ಜನನೂ ಇರೋಂಥ ಉದಾಹರಣೆಗಳಿವೆ. ಆದರೆ ಅವ್ರಿಗೆಲ್ಲ ಚಿಕ್ಕದ ಒಂದು 20 15 10 ಇರೋಂಥ ಸ್ಥಳದಲ್ಲಿ ವಾಸ ಮಾಡಬೇಕಾದಂಥ ಅನಿವಾರ್ಯತೆ.
ಹಾಗಾಗಿ ಸರ್ಕಾರಕ್ಕೆ ನಾವು ಮನವಿನೂ ಕೂಡ ಮಾಡಿದ್ದೀವಿ, ಶಾಸಕರಿಗೆ ಮನವಿನೂ ಕೂಡ ಮಾಡಿದ್ದೀವಿ. ಅದನ್ನು ನೀವು ಒಂದು 10 ಎಕರೆ ಜಾಗ ನೀವು ಬಿಡಿಸ್ಕೊಟ್ರೆ ಶಿಫ್ಟೆಡ್ ವಿಲೇಜ್ ಅಂದರೆ ಹೆಚ್ಚುವರಿ ಜನಸಂಖ್ಯೆ ಏನಿದೆ ಅದನ್ನು ಅಲ್ಲಿಗೆ ಶಿಫ್ಟ್ ಮಾಡ್ಬೋದು ಅಂತ ಕೇಳ್ಕೊಂಡಿದ್ದೀವಿ. ಬಟ್ ಇನ್ನೂ ಶಾಸಕರು ಆ ಕಡೆ ಗಮನ ಹರಿಸಿಲ್ಲ. ಮತ್ತು ಪಕ್ಕದಲ್ಲಿ ಸ್ವಲ್ಪ ಜಾಗ, ಒಂದು 10 ಎಕರೆ ಜಾಗನೂ ಇದೆ. ಇರೋ ಜಾಗಕ್ಕೆ ನಮ್ಮಿಂದನೇ ವಂತಿಗೆ ಹಾಕ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಬಟ್ ಅದು ಡೆವಲಪ್ಮೆಂಟ್ ಆಗೋ ವಿಚಾರದಲ್ಲಿ ಹಿನ್ನಡೆ ಆಗ್ತಾ ಇದೆ, ಆ ಥರ ಆಗ್ತಾ ಇದೆ. ಮತ್ತು ಟಾಯ್ಲೆಟ್ ಅಂತ ಬಂದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಸರ್ಕಾರದಲ್ಲಿ ಹಲವಾರು ರೀತಿಯ ಅನುದಾನಗಳನ್ನ ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ. ಸ್ವಚ್ಛತೆಗೋಸ್ಕರ ಪ್ರತಿಯೊಂದು ಮನೆಯಲ್ಲೂ ಶೌಚಾಲಯ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಕೊಡ್ತಾ ಇದ್ದಾರೆ. ಬಟ್ ಸಾರ್ವಜನಿಕವಾಗಿ ವ್ಯಕ್ತಿಗೆ ತಲುಪ್ತಾ ಇಲ್ಲ, ಆ ಥರ ಆಗಿದೆ. ಇನ್ನೂ ಕೂಡ ಈ ಒಂದು 2025-26ನೇ ಸಾಲಿಗೆ ಬರ್ತಾ ಇದ್ದೀವಿ. ಇನ್ನೂ ಸಹ ಜನಗಳು ಬಹಿರ್ದೇಶಕ್ಕೆ ಹೋಗೋ ಅಂಥ ಪರಿಸ್ಥಿತಿ ಆಗಿದೆ. ಹೊರಗಡೆ ಚೆಂಬಿಡ್ಕೊಂಡು ಹೋಗೋ ಅಂಥದ್ದು ಈ ಥರ ಎಲ್ಲ ಆಗ್ತಾ ಇದೆ. ಹಾಗೇ ಇಲ್ಲ ಅದನ್ನು ನಾವು ಒಪ್ಕೊಳ್ಳೋಕ್ಕೆ ಆಗಲ್ಲ. ಇವತ್ತು PDO ಆಗಿರ್ಬೋದು, ಪಂಚಾಯತಿನಲ್ಲಿ ಬಿಲ್ ಕಲೆಕ್ಟರ್ ಇದ್ದಾರೆ. ಆ ವ್ಯಕ್ತಿ ಬಂದಾದ ಮೇಲೆ ಪಂಚಾಯತಿ ಅಭಿವೃದ್ಧಿ ಆಗ್ತಾನೆ ಇಲ್ಲ. ಯಾಕಂದರೆ ಆ ವ್ಯಕ್ತಿಗಿರೋ ಅಂಥ ಅಹಂಕಾರ. ಬಟ್ ಯಾವ PDOಗೂ ಇಲ್ಲ, ಯಾವ ಬಿಲ್ ಕಲೆಕ್ಟರ್ಗೂ ಇಲ್ಲ, ಯಾವ ಕಂಪ್ಯೂಟರ್ ಆಪ್ರೇಟರ್ಗೂ ಇಲ್ಲ ಥರ ಆಗೋಗಿದೆ ಅಷ್ಟು. ಹಾಗಾಗಿ ಅವ್ನು ಕೆಲಸನೇ ಮಾಡಲ್ಲ ಥರ. ಈಗಾಗಲೇ ಪಂಚಾಯತಿಗಳಲ್ಲಿ ರೆಜುಲೇಷನ್ ಮಾಡಿ ಅವ್ನು ತೆಗಿಬೇಕು ಅಂತೆಲ್ಲ, ಹೊರಗಡೆ ಕಳಿಸ್ಬೇಕು ಅಂತೆಲ್ಲ ಆಗಿದೆ. ಬಟ್ ಅದು ಯಾಕೋ ಏನೋ ಗೊತ್ತಿಲ್ಲ, ಜಿಲ್ಲಾ ಪಂಚಾಯತಿ CO ಅವ್ರಿಗೂ ಹೋಗಿದೆ ಕಂಪ್ಲೇಂಟು, ಅವ್ರನ್ನ ಹೊರಗಡೆ ಕಳಿಸೋ ವ್ಯವಸ್ಥೆ ಆಗ್ತಾ ಇಲ್ಲ. ಹಾಗಾಗಿ ಯಾವುದೇ ಗ್ರಾಮ, ಪುರದಕಟ್ಟೆ ಅಂತ ಒಂದೇ ಅಲ್ಲ, ಕೊತ್ತಗಲ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥ ಹಳ್ಳಿಗಳಲ್ಲಿ ಯಾವುದ್ರಲ್ಲೂ ಶೌಚಾಲಯ ಕೂಡ ಬಿಲ್ ಮಾಡ್ಕೊಡಲ್ಲ ಮನುಷ್ಯ. ಹಂಗಾಗಿ ಈ ಅಭಿವೃದ್ಧಿ ಆಗೋದು ಕಷ್ಟ ಆಗ್ತಾ ಇದೆ. ಮತ್ತು ಇನ್ನು ಅದರಿಂದ ಬಂದರೆ ಕುಡಿಯೋ ನೀರಿನ ವ್ಯವಸ್ಥೆ ಸರ್ಫೇಸ್ ವಾಟರ್ ಸ್ಕೀಮ್ ಅಂತ ಮಾಡಿದ್ರು, ಅದಕ್ಕೊಂದು ಟ್ಯಾಂಕ್ ಇಲ್ಲ. ಮತ್ತು ಬೋರ್ವೆಲ್ ಕೊರೆಯಲೇ ಇಲ್ಲ, ಪೈಪ್ಲೈನ್ ಮಾಡಿ ಬಿಟ್ಟು ಹೋದವರು. ಇದುವರೆಗೂ 1 ವರ್ಷ ಆಯಿತು, ಇನ್ನೂ ಯಾವುದೇ ಥರ ಮತ್ತು ಬೋರ್ ಕೊರೆ ವ್ಯವಸ್ಥೆನಲ್ಲಿ ಮುಂದೆ ಆಗಲೇ ಇಲ್ಲ ಅನ್ನೋದನ್ನು ನಾನು ಹಲವಾರು ಸರಿ ಇಂಜಿನಿಯರ್ಗಳಿಗೆಲ್ಲ ಕರೆದು ಮನವರಿಕೆ ಮಾಡಿದೆ. ನೀವು ಬೋರ್ ಕೊರಿದೇನೆ ಪೈಪ್ಲೈನ್ ಮಾಡಿದ್ರೆ ಅವಶ್ಯಕತೆ ಇಲ್ಲ, ಇರೋ ನೀರಿಗೆ ಪೈಪ್ಲೈನ್ಗೆ ವ್ಯವಸ್ಥಿತವಾಗಿದೆ. ಬಟ್ ಈಗ ಮಾಡೋಂಥ ಕುಡಿಯೋ ನೀರಿನ ವ್ಯವಸ್ಥೆಗೆ, ಸರ್ಫೇಸ್ ವಾಟರ್ ಸ್ಕೀಮ್ಗೆ ಬೋರೇ ಇಲ್ದೇ ನೀವು ಪೈಪ್ಲೈನ್ ಯಾಕೆ ಮಾಡಿಸ್ತೀರಿ ಅಂತೆಲ್ಲ ತಡೆದೆ. ಬಟ್ ಇಂಜಿನಿಯರ್ಗಳು ನಮ್ಮನ್ನು ಮನವೊಲಿಸೋಕೆ ಪ್ರಯತ್ನ ಮಾಡಿದ್ರು. ಬಟ್ ಇದುವರೆಗೂ 1 ವರ್ಷ ಆದರೂ ಕೂಡ ಇಲ್ಲ. ಪ್ರೈವೇಟ್ ಜಮೀನಿಂದ ನೀರು ತಗೊಂಡು ಸಾರ್ವಜನಿಕವಾಗಿ ಬಳಕೆ ಕೊಟ್ಟಿದ್ವಿ, ಅಂಥ ದಿನಗಳೆಲ್ಲ ಕಂಡಿದ್ವಿ. ಬಟ್ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕುಡಿಯೋ ನೀರಿನ ವ್ಯವಸ್ಥೆನಲ್ಲಿ, ಗ್ರಾಮದ ಅಭಿವೃದ್ಧಿ ವಿಚಾರದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ ಅನ್ನೋದು ಹೇಳಕ್ಕೆ ಇಷ್ಟಪಡ್ತೀನಿ. ಡ್ರೈನೇಜು ಆಲ್ಮೋಸ್ಟ್ ಅಲ್ಲ ಆಗಿದೆ. ಬಟ್ ಡ್ರೈನೇಜ್ ಆಗಿದ್ರು ಅದನ್ನು ವ್ಯವಸ್ಥಿತವಾಗಿ ಇಷ್ಟಗೊಳಿಸೋ ವಿಚಾರದಲ್ಲಿ ಪಂಚಾಯತಿ ಹಿನ್ನಡೆ. 6 ತಿಂಗಳಾದರೂ ಕ್ಲೀನ್ ಮಾಡಲ್ಲ, 1 ವರ್ಷ ಆದರೂ ಕ್ಲೀನ್ ಮಾಡಲ್ಲ. ಕ್ಲೀನ್ ಮಾಡ್ದೇ ಗಬ್ನಾರ ಅಂತ ವ್ಯವಸ್ಥಿತ ಆಗಿದೆ. ಮತ್ತು ಮಾಡಿದಂಥ ಡ್ರೈನೇಜ್ಗಳು ನೀರು ಪಾಸ್ ಆಗೋ ರೀತಿ ವ್ಯವಸ್ಥಿತವಾಗಿ ಮಾಡಿಲ್ಲ. ಅಧಿಕಾರಿಗಳು ಅದನ್ನು ಗಮನಿಸಿ ನೀರು ಪಾಸ್ ಆಗುತ್ತಾ ಮುಂದಕ್ಕೆ ಇಲ್ಲೋ ಅನ್ನೋದ್ರ ಬಗ್ಗೆ ಗಮನಿಸಿಲ್ಲ. ಕಾಂಟ್ರಾಕ್ಟ್ ಮಾಡಿರ್ತಾನೆ, ಅದಕ್ಕೆ ಬಿಲ್ ಕೊಡ್ತಾರೆ ಅಷ್ಟೇ. ಅವ್ರು ಏನು ಮಾಡ್ತಾರೆ ಅದಕ್ಕೆ ಓಕೆ ಮಾಡ್ತಾರೆ ಅಧಿಕಾರಿಗಳು. ಸರ್, ತಮ್ಮ ಒಂದು ಗ್ರಾಮದಲ್ಲಿ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಯಾವ ರೀತಿಯಾಗಿದೆ, ಜೊತೆಗೆ ಕಸ ವಿಲೇವಾರಿ ವ್ಯವಸ್ಥೆ ಯಾವ ರೀತಿಯಾಗಿ ನಡೀತಾ ಇದೆ, ಅದರ ಬಗ್ಗೆ ಹೇಳೋದು? ಕಸ ವಿಲೇವಾರಿ ಅಂತೂ ಇಲ್ಲವೇ ಇಲ್ಲ. ಪಂಚಾಯತಿಯಲ್ಲಿ ಒಂದು ಕಸ ವಿಲೇವಾರಿಗೆ ಅಂತಲೇ ಒಂದು ವೆಹಿಕಲ್ನ ಪರ್ಚೇಸ್ ಮಾಡಿದ್ರು, ಅದಕ್ಕೆ ಡ್ರೈವರ್ ಕೊಟ್ಟಿಲ್ಲ. ಡ್ರೈವರ್ ಇಲ್ಲ ಪಂಚಾಯತಿಲಿ ಡ್ರೈವರ್ ಇಲ್ಲ. ಆ ಡ್ರೈವರ್ ಇಲ್ಲ ನನಗೆ ವ್ಯಾನು ಸುಮ್ಮನೆ ಟಾರ್ಪಲ್ ಹೊಸಿ ನಿಲ್ಸಿರೋ ಅಂಥ ಉದಾಹರಣೆಗಳು ನೋಡಿದ್ದೀವಿ, ಕಣ್ಣಾರೆ ನೋಡಿದ್ವಿ. ಅಧಿಕಾರಿಗಳು ತಾಕೀತು ಕೂಡ ಮಾಡಿದ್ದೀವಿ. ವೆಹಿಕಲ್ನ ನೀವು ಪರ್ಚೇಸ್ ಮಾಡಬೇಕಾದ್ರೆ ಡ್ರೈವರ್ನ ನೇಮಕ ಮಾಡ್ಕೊಳ್ಳೋದೇ ವೆಹಿಕಲ್ ಯಾಕೆ ಪರ್ಚೇಸ್ ಮಾಡಿದ್ರಿ, ಸರ್ಕಾರದ ಹಣ ಪೋಲ್ ಆಗ್ತಾ ಇಲ್ವಾ ಅಂತೇಳ ಪ್ರಶ್ನೆ ಮಾಡಿದ್ವಿ. ಇವತ್ತು ಕೂಡ ಆ ವೆಹಿಕಲ್ ಹಂಗೆ ಯಾವುದೋ ಒಂದು ಮೂಲೆಯಲ್ಲಿ, ಯಾವುದೋ ಒಂದು ಊರಲ್ಲಿ ಕಾಣಬಾರ ಜಾಗದಲ್ಲಿ ಟಾರ್ಪಲ್ ಹೊಸಿ ನಿಲ್ಸಿರೋಂಥ ವ್ಯವಸ್ಥೆ ಆಗಿದೆ. ಅದಕ್ಕೆ ಡ್ರೈವರ್ ಇಲ್ಲ ಅನ್ನೋ ಕಾರಣ ಹೇಳ್ತಾರೆ. ಡ್ರೈವರ್ ನೇಮಕ ಮಾಡೋಕ್ಕೆ ಎಷ್ಟಾಗುತ್ತೆ? ಒಂದು ವೆಹಿಕಲ್ 4-5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ವೆಹಿಕಲ್ ತಗೊಳ್ತಾರೆ. ಒಬ್ಬ ಡ್ರೈವರ್ಗೆ 10,000-15,000 ಸಂಬಳ ಕೊಟ್ಟರು ಅದನ್ನ ತ್ಯಾಜ್ಯ ವಿಲೇವಾರಿ ಮಾಡೋ ಅಂಥ ಕೆಲಸ ಇವ್ರಿಗೆ ಆಗಲಿಲ್ಲ ಅಂದರೆ ಇವ್ರು ಯಾವ ಥರ ಆಡಳಿತ ಮಾಡ್ತಾರೆ ಅನ್ನೋದು ನನ್ನ ಪ್ರಶ್ನೆ. ಹೌದು, ಏನಕ್ಕೆ ಸರ್ಕಾರದ ಹಣನ ಈ ಥರ ಪೋಲ್ ಮಾಡೋ ಅಂಥ ವ್ಯವಸ್ಥೆ ಯಾಕೆ? ಸರ್ಕಾರನಾರು ಆಗಿರಲಿ, ಜಿಲ್ಲಾ ಪಂಚಾಯತಿನೇ ಆಗಲಿ, ತಾಲೂಕು ಪಂಚಾಯತಿನೇ ಆಗಿರಲಿ, ಸರ್ಕಾರನೇ ಆಗಿರಲಿ, ಕಸ ವಿಲೇವಾರಿಗೆ ಒಂದು ವೆಹಿಕಲ್ ಬೇಕು ಅಂತ ಅನುದಾನನ ನೀಡಿದ ಮೇಲೆ ಅದಕ್ಕೆ ಡ್ರೈವರ್ ಕೊಟ್ಟಿದ್ದೀವ ಅನ್ನೋ ಯೋಚನೆಗಳು ಕೂಡ ಸರ್ಕಾರ ಮಾಡ್ತಾ ಇಲ್ಲ, ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿನೂ ಮಾಡ್ತಾ ಇಲ್ಲ ಮುಖ್ಯವಾಗಿ. ಮತ್ತೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕೇಳಿದ್ರೆ ಇದೇ ಹೇಳೋದು, ಏನು ವೆಹಿಕಲ್ ಡ್ರೈವರ್ ಇಲ್ಲ, ಇರೋ ವಾಟರ್ ಮೆನ್ಗಳಲ್ಲಿ ನಿರ್ವಹಣೆ ಮಾಡಿಸಿ ಅಂತ ಹೇಳ್ತಾರೆ. ವಾಟರ್ ಮೆನ್ಗಳು ನೀರು ಬಿಡೋದೇ ಕಷ್ಟ ಅವ್ರಿಗೆ. ಅನ್ನೋ ವೆಹಿಕಲ್ ಕಸ ವಿಲೇವಾರಿ ಮಾಡೋಕ್ಕೆ ಯಾವ ವಾಟರ್ ಮೆನ್ಗಳು ಮುಂದೆ ಬರಲ್ಲ.
ಹಾಗಾಗಿ ಕಸ ವಿಲೇವಾರಿ ಕೂಡ ಆಗ್ತಾ ಇಲ್ಲ. ಎಲ್ಲಂದ್ರೆ ಅಲ್ಲಿ ಕಸ ಹಾಕ್ತಾರೆ, ಮತ್ತೆ ಅಲ್ಲೆಲ್ಲ ಬಿದ್ದಿರುತ್ತೆ, ವೇಸ್ಟ್ ವಾಸನೆ ಬರುತ್ತೆ, ಸೊಳ್ಳೆಗಳ ಕಾಟ ಜಾಸ್ತಿ. ಈಗಾಗಲೇ ನಾವೆಲ್ಲ ಕೋವಿಡ್ ಅನುಭವಿಸಿ ನೋವು ತಿಂದಿರೋ ಅಂಥ ಜನಗಳು. ಇನ್ನು ಮುಂದೆನಾದ್ರೂ ಕಸ ವಿಲೇವಾರಿ ವಿಚಾರದಲ್ಲಿ ಹೆಚ್ಚಿನ ಒತ್ತು ಕೊಟ್ಟರೆ ಸರ್ಕಾರ ಒಳ್ಳೇದಾಗುತ್ತೆ, ಗ್ರಾಮದಲ್ಲಿ ಶುಚಿತ್ವ ಇರುತ್ತೆ ಅಂತ ನನ್ನ ಆಸೆ. ಮತ್ತೆ ಅಕ್ಕಪಕ್ಕದಲ್ಲಿರೋಂಥ ಗಿಡ ಗಂಟೆಗಳನ್ನ ಕ್ಲೀನ್ ಮಾಡಿಸಿದ್ರು ಕೂಡ ಎಷ್ಟೋ ಶುಚಿತ್ವ ಇರುತ್ತೆ, ಅದನ್ನು ಕ್ಲೀನ್ ಮಾಡೋ ವ್ಯವಸ್ಥೆ ಮಾಡಲ್ಲ ಪಂಚಾಯತಿಯವರು. ಏನಾಗುತ್ತೆ ಅಂದ್ರೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ ನನಗೆ ತಿಳಿದಂತೆ ಒಂದು ವರ್ಷಕ್ಕೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ಗೆ 20,000 ರೂಪಾಯಿ ಅನುದಾನ ಹಂಚಿಕೆ ಆಗ್ತಾ ಇದೆ ಅಂತೆ. 20,000 ಒಂದು ವರ್ಷಕ್ಕೆ. 15 ಫೈನಾನ್ಸ್ ಅಂತ ಏನು ಬರುತ್ತೆ ಅದರಲ್ಲಿ 15 ಜನ ಮೆಂಬರ್ ಇದ್ರೆ 20,000 ರಿಂದ 30,000 ಅನುದಾನ ಹಂಚಿಕೆ ಆಗುತ್ತೆ. 20,000 ರಿಂದ 30,000 ಅನುದಾನ ಹಂಚಿಕೆ ಆದ್ರೆ ಆ ಮೆಂಬರ್ ಆ 20,000 30,000ದಲ್ಲಿ ಯಾವ ರೀತಿ ಕೆಲಸ ಮಾಡೋಕ್ಕಾಗತ್ತೆ ಅನ್ನೋದು ನಮ್ಮ ಪ್ರಶ್ನೆ. ಮತ್ತೆ ಎಸ್ಟಿಮೇಟ್ ಮಾಡಿಸ್ಬೇಕಂದ್ರೆ ಎಕ್ಸ್ಪೆನ್ಸ್ ಇದ್ದೇ ಇರುತ್ತೆ. ಎಸ್ಟಿಮೇಟ್ ಮಾಡಿಸಿ ಅವನು ಕೆಲಸಕ್ಕೆ ತಂದು ಬಿಲ್ ಬರೆಸೋರಿಗೆ 20,000ದಲ್ಲಿ 5,000 ಕೂಡ ಕೆಲಸದ ರೂಪ ತಲುಪಲ್ಲ. ಆ ಥರ ಹಾಗೆ ಬಹುಶಃ ಹಿನ್ನಡೆ ಆಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಸರ್ಕಾರದಿಂದ ಕೊಟ್ಟಂತಹ ಒಂದು ವಾಹನಕ್ಕೆ ಡ್ರೈವರ್ನ ಒಂದು ಸಮಸ್ಯೆಯನ್ನ ಹೇಳಿ ಆ ಒಂದು ವಾಹನವನ್ನ ಸರಿಯಾಗಿ ಬಳಸ್ತಾ ಇರೋದ್ರಿಂದ ಈ ಒಂದು ಕಸ ವಿಲೇವಾರಿ ತುಕ್ಕು ಹಿಡಿತಿದೆ, ಅನುದಾನ ಪೋಲಾಗ್ತಾ ಇದೆ, ಜೊತೆಗೆ ಕಸ ವಿಲೇವಾರಿನೂ ಕೂಡ ಆಗ್ತಾ ಇಲ್ಲ. ಈ ತರ ಈ ಒಂದು ಕಸ ವಿಲೇವಾರಿ ಸರಿಯಾಗಿ ಮಾಡದೇ ಇರೋ ಕಾರಣದಿಂದಾನೇ ನೈರ್ಮಲ್ಯ ವ್ಯವಸ್ಥೆಯನ್ನು ಸಹ ಹದಗೆಡ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಹೌದು. ತಮ್ಮ ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯ ಇರುವ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಜೊತೆಗೆ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಅದು ಯಾವ ರೀತಿಯಾಗಿದೆ? ಶಿಕ್ಷಣ 1 ರಿಂದ 5ನೇ ತರಗತಿವರೆಗೆ ಶಿಕ್ಷಣ ವ್ಯವಸ್ಥೆ ಇದೆ. ಬಟ್ ಒಬ್ಬರು ಟೀಚರ್, 1 ರಿಂದ 5ನೇ ತರಗತಿ ಒಬ್ರು ಟೀಚರ್, ಒಬ್ರು ಗೆಸ್ಟ್ ಟೀಚರ್ ಕೊಟ್ಟಿದ್ದಾರೆ. ಮತ್ತೆ ಸ್ಕೂಲ್ ಬಿಲ್ಡಿಂಗ್ ವ್ಯವಸ್ಥಿತವಾಗಿಲ್ಲ. ನಾವು ಹಲವಾರು ಸರಿ ಮನವಿ ಮಾಡಿದೀವಿ, ಇನ್ನೊಂದೆರಡು ಬಿಲ್ಡಿಂಗ್ ಒದಗಿಸ್ಕೊಡಿ ಅಂತ MLA ಅವ್ರಿಗೆ ಕೇಳಿದೀವಿ. ಬಟ್ ಇದುವರೆಗೂ ಆಗ್ಲಿಲ್ಲ. ಮತ್ತೆ ಹಿಂದೆ ಹಳೆ ಇದ್ದಂತ ಬಿಲ್ಡಿಂಗ್ಗಳನ್ನ ರಿಪೇರಿ ಮಾಡಿ ಸ್ವಲ್ಪ ಸೀಟ್ ಹಾಕ್ಸಿ ಒಂದು ಹಂತಕ್ಕೆ ತಂದಿದ್ದೀವಿ. ಬಟ್ ಇನ್ನೂ ಕೂಡ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಇದ್ದೀವಿ. ಯಾಕಂದ್ರೆ ಇಲ್ಲಿ ರೂಮ್ಸ್ ಇಲ್ಲದೆ ಇರೋದ್ರಿಂದ ಮತ್ತೆ ಟೀಚರ್ಸ್ ಇಲ್ಲದೆ ಇರೋದ್ರಿಂದ ಶಿಕ್ಷಣ ವ್ಯವಸ್ಥೆ ಅಷ್ಟಾಗಿ ಬೆಳವಣಿಗೆ ಎಲ್ಲ ಸರಗೂರಿಗೆ ಬರ್ತಾ ಇದ್ದಾರೆ ಮಕ್ಕಳು. ಮತ್ತೆ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂದ್ರೆ ಶಿಕ್ಷಣ ವ್ಯವಸ್ಥೆಗೆ ಬಸ್ ಇಲ್ಲ. ಬೆಳಿಗ್ಗೆ 7 ಗಂಟೆಗೆ ಹೋದ್ರೆ ಬಸ್ಸಿನ ಮಧ್ಯಾಹ್ನ 12 ಗಂಟೆಗೆ ಮತ್ತೆ 4 ಗಂಟೆಗೆ 3 ಟೈಮ್ ಇದೆ. ಮಕ್ಕಳು ಗೇಟ್ಗೆ 1 ರಿಂದ 1.5 ಕಿಲೋಮೀಟರ್ ನಡ್ಕೊಂಡು ಬರಬೇಕು. ಅದರಿಂದ ಶಿಕ್ಷಣ ವ್ಯವಸ್ಥೆ ತುಂಬ ಕಷ್ಟ ಆಗ್ತಾ ಇದೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಯಾವಾಗ ಇದಾಗಲಿಲ್ಲ, ಏನೋ ವ್ಯವಸ್ಥೆ ಸರಿಯಾಗಿಲ್ಲ, ಮಕ್ಕಳೆಲ್ಲ ಈ ಕಡೆ ಕೂಲಿಗೆ ಹೋಗೋ ಅಂತ ಹೊರಟಿದ್ದಾರೆ ಓದೋದನ್ನು. ಮತ್ತು ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಈ ಹುಲಿ ಸಂಖ್ಯೆ ಜಾಸ್ತಿ ಆಯಿತು. ತಮಗೆಲ್ಲ ಗೊತ್ತಿರೋಂಗೆ ಹುಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಪೊದೆಗಳು ಬೆಳೆದಿವೆ, ಸುತ್ತ ರೋಡ್ ಸುತ್ತ ಪೊದೆಗಳು ಬೆಳೆದಿವೆ ಅಕ್ಕಪಕ್ಕದಲ್ಲೆಲ್ಲ. ನಡ್ಕೊಂಡು ಹೋಗ್ಬೇಕಾದ್ರೆ ಮಕ್ಕಳು ಎದುರ್ತಾ ಇದ್ದಾರೆ. ಮಕ್ಕಳು ಸ್ಕೂಲ್ ಕಳ್ಸೋಕೆ ಕೂಡ ತೊಂದರೆ ಆಗ್ತಾ ಇದೆ. ಹಂಗಾಗಿ ಎಲ್ಲ ಶಾಲೆ ಬಿಡಿಸೋಂಥ ಸನ್ನಿವೇಶ ಆಗ್ತಾ ಇದೆ. ಬಸ್ ಕೇಳಿದ್ರೆ ಬಸ್ಗಳು ಡ್ರೈವರ್ ಇಲ್ಲ, ಕಂಡಕ್ಟರ್ ಇಲ್ಲ, ಬಸ್ಗಳಿಲ್ಲ ಅಂತೇಳಿ ಸಬು ಬೆಳೆದ್ರೆ ಡಿಪೋ ಮ್ಯಾನೇಜರ್ಗಳು. ಹಾಗೆ ಸಾರಿಗೆ ವ್ಯವಸ್ಥೆ ಅಂತೂ ಇಲ್ಲವೇ ಇಲ್ಲ ಬಿಡಿ. ಇರೋ ಅಂಥವ್ರು ಅಷ್ಟು ಜನ ಬೈಕಲ್ಲಿ ಕರ್ಕೊಂಡು ಬಿಟ್ಟು ಬರ್ತಾರೆ. ಎಲ್ರಿಗೂ ಬೈಕ್ ತಗೊಳ್ಳೋಂಥ ಶಕ್ತಿ ಕಡಿಮೆ, ವೆಹಿಕಲಲ್ಲಿ ಕಳಿಸೋಂಥ ಶಕ್ತಿ ಕಡಿಮೆ. ಮತ್ತೆ ಗೇಟ್ಗೆ ಹೋಗ್ತೀವಿ ಅಂದರೆ ಹುಲಿ ಭಯ, ಆನೆ ಭಯ. ಆನೆಗಳು ಹಿಂಡುಗಟ್ಲೆ ಆಗಲಿ ನಮ್ಮ ಊರ ಪಕ್ಕದಲ್ಲಿ ಒಂದು 13 ಆನೆ ಒಂದು ದಿನ ಎಲ್ಲ ನಿಂತಿದ್ದವು. ಊರ್ ಮಗ್ಲಲ್ಲೇ, ಊರ್ ಪಕ್ಕದಲ್ಲೇ ಫಾರೆಸ್ಟ್ನವ್ರು ದಿನ ಎಲ್ಲ ಅದನ್ನ ವಾಚ್ ಮಾಡಿದ್ರು ಅವತ್ತು. ಹಾಗಾಗಿ ಆನೆಗಳು, ಹಂದಿಗಳು ಮತ್ತೆ ಹುಲಿಗಳ ಕಾಟ ತುಂಬಾ. ಕಾಡಂಚಿನ ಪ್ರದೇಶ ಆದ್ರಿಂದ ನಮ್ದು ಸಮಸ್ಯೆಗಳು ಹೆಚ್ಚಾಗಿ ಇದೆ. ಆನೆಗಳು ಹುಲಿಗಳಂತೂ ನಾವು ಇಲ್ಲ ಅಂತ ಹೇಳಂಗೆ ಇಲ್ಲ. ಬೆಳಗ್ಗೆ 6 ಗಂಟೆ ಸಮಯದಂತೂ ಹೊರಗಡೆ ಓಡಕ್ಕಾಗಲ್ಲ. 6 ರಿಂದ 7 ಗಂಟೆ ಏನಾದ್ರೂ ಸ್ವಲ್ಪ ಚೆನ್ನಾಗಿ ಬೆಳಕಾಗಿ ಬಿಸಿಲು ಬಂದ ಮೇಲೆ ಹೋಗ್ಬೇಕು ಅನ್ನೋ ಸ್ಥಿತಿ ಆಗಿದೆ. ಆ ಥರ ಆಗಿ ಶಿಕ್ಷಣದಲ್ಲೂ ಕುಂಠಿತ ಆಗ್ತಾ ಇದೆ. ಮತ್ತೆ ಸಾರಿಗೆ ವ್ಯವಸ್ಥೆ ಅಂತೂ ಇಲ್ಲವೇ ಇಲ್ಲ. ಈ ಥರ ಆಗ್ತದೆ. ಆಮೇಲೆ ಆರೋಗ್ಯ ಅಂತ ಬಂದ್ರೆ ಹಾಸ್ಪಿಟ್ಲ್ ಯಾವುದಿಲ್ಲ, ಸರಗೂರ್ಗೆ ಬರಬೇಕು. ಏನಾದ್ರು ಸಣ್ಣ ಪುಟ್ಟ ವ್ಯತ್ಯಾಸ ಆದ್ರೂ ಸರಗೂರ್ ಬಂದು ಟ್ರೀಟ್ಮೆಂಟ್ ತಗೊಂಡು ಹೋಗ್ಬೇಕು. ಅದು ಬಿಟ್ಟರೆ ಪುರದಕಟ್ಟೆಲಂತೂ ಯಾವುದೇ ಥರ ಆರೋಗ್ಯಕ್ಕೆ ಸಂಬಂಧಂಥ ಸವಲತ್ತುಗಳು ಯಾವುದೂ ಇಲ್ಲವೇ ಇಲ್ಲ. ಮತ್ತೆ ನಾವು ಶಿಕ್ಷಣಕ್ಕೋಸ್ಕರ ಲೈಬ್ರರಿ ಬೇಕು ಅಂತಲೂ ಕೇಳಿದ್ದೀವಿ. ಲೈಬ್ರರಿ ಇದ್ರೆ ಅಟ್ಲೀಸ್ಟ್ ಮಕ್ಕಳು ಒಂದು ಅಷ್ಟೊತ್ತು ಕುಂತ್ಕೊಂಡು ಓದಿ ಕೆಲವು ಜ್ಞಾನ ಪಡ್ಕೋಬಹುದು ಅನ್ನೋದು ನಮ್ಮ ಆಸೆ. ಬಟ್ ಈಗ ಆದರ್ಶ ಗ್ರಾಮ ಅನ್ನೋ ಒಂದು ಸ್ಕೀಮ್ ಬಂತು ಅಂತ ಹೇಳಿದ್ರೆ ಅದಕ್ಕೆಲ್ಲ ಕೆಲವು ಮಾಹಿತಿ ಕೇಳಿದೀವಿ. ಬಟ್ ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅದು ಪುರದಕಟ್ಟೆ ಆಯ್ಕೆ ಆಗಿದೆ. ಬಟ್ ಅದರಲ್ಲೇ ಯಾವ ಮಟ್ಟಕ್ಕೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಕಾದು ನೋಡ್ಬೇಕಾಗಿದೆ. ಅಂದ್ರೆ ನಿಮ್ಮ ಗ್ರಾಮದ ಅಕ್ಕಪಕ್ಕದಲ್ಲಿ ಅಥವಾ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಯಾವುದೇ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳಿಲ್ವಾ? ಇಲ್ಲ, ಕೊತ್ತೆಗಾಲದಲ್ಲಿದೆ, ಅಲ್ಲಿ ಯಾರು ಡಾಕ್ಟರ್ಸೇ ಇಲ್ಲ. ಆಕ್ಚುಲಿ ಮೇನ್ ಹಾಸ್ಪಿಟ್ಲಿಗೆ ಡಾಕ್ಟರ್ಗಳಿಲ್ಲ. ಇನ್ನು ಪುರದಕಟ್ಟೆ ಕೊತ್ತೆಗಾಲಕ್ಕೆ ಎಲ್ಲಿ ಡಾಕ್ಟರ್ ಕೊಡ್ತಾರೆ ಇವರು? ಸಾಧ್ಯನೇ ಇಲ್ಲ. ಈಗ ಮುಳ್ಳೂರು ಅಂದ್ರೆ ಡಾಕ್ಟರ್ ಇಲ್ಲ. ಈಗ ಶಾಂತಿಪುರ, ಇಲ್ಲಿ ಸರಗೂರು ಬರಬೇಕು, ಇಲ್ಲ ಸಾಗರೆ, ಈ ತರ ಕೆಲವು ಹಾಸ್ಪಿಟಲ್ ಡಾಕ್ಟರ್ ಇಲ್ಲದೆ ಡೆಪ್ಟೇಷನ್ ಕೊಟ್ಟು ಕೆಲಸ ಮಾಡಿಸೋಂಥ ಪರಿಸ್ಥಿತಿ ಇದೆ. ಹಾಗೆ ಪುರದಕಟ್ಟೆ ಆಗಲಿ ಕೊತ್ತೆಗಾಲ ಆಗಲಿ ಎಲ್ಲೂ ಅಕ್ಕಪಕ್ಕದಲ್ಲಿ ಇಲ್ಲ, ಡಾಕ್ಟರ್ ಇಲ್ಲ.
ನಿಮಗೆ ಏನೇ ಒಂದು ತುರ್ತು ಸಂದರ್ಭಗಳಲ್ಲಿ ತೊಂದರೆಗಳಾದರೂ ಸಹ ಆರೋಗ್ಯದಲ್ಲಿ ನೀವು ತೋರಿಸ್ಕೊಳ್ಳೋದಕ್ಕೆ ಸರಗೂರಿಗೆ ಸರ್ಗೂರ್ಗೆ ಬರಬೇಕು. ಬರಬೇಕು. ಸರ್ಗೂರು ಬೇರೆ ಎಲ್ಲೇ ಹೋಗೋದಕ್ಕೂ ಸಹ ನಿಮಗೆ ರಾತ್ರಿ ಟೈಮು ಕಾಡಿನ ಅಂಚಿನ ಗ್ರಾಮ ಆಗಿರೋದ್ರಿಂದ ತೊಂದರೆಗಳು ಸಹ ಹೆಚ್ಚಾಗಿರುತ್ತೆ. ನೈಟ್ ಅಂತೂ ಹೋಗೋ ಅಂತ ವ್ಯವಸ್ಥೆನೇ ಇಲ್ವೇ ಇಲ್ಲ ಬಿಡಿ. ಅದೇ ಕಾರಣಕ್ಕೂ ಅದ್ರ ಆಸೆ ಪಡೋಗಿಲ್ಲ ನಾವು. 108 ಫೋನ್ ಮಾಡಿದ್ರೆ ಬರ್ತಾರೆ. ಬಟ್ ಅಲ್ಲಿ 108 ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಕೆಲವೊಮ್ಮೆ ನಾನು ಗಮನಿಸ್ತಾ ಹತ್ತಿರದಿಂದ, ಯಾಕಂದ್ರೆ ನಾನು ಹೆಚ್ಚು ಸಂಪರ್ಕದಲ್ಲಿ ಇರ್ತೀನಿ. ಕೆಲವೊಮ್ಮೆ ಟೈರೇ ಕೊಟ್ಟಿರಲ್ಲ, ಟೈರ್ ರಿಪೇರಿನೇ ಆಗಿರಲ್ಲ. ಅಥವಾ ಇನ್ನೊಂದ್ಸರಿ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಕೆಲವು ಆಂಬುಲೆನ್ಸ್ ಡ್ರೈವರ್ಗಳು 108 ಅಲ್ಲಿ ಡ್ರಿಂಕ್ಸ್ ಮಾಡಿ ಡ್ರೈವಿಂಗ್ ಮಾಡೋ ಅಂತ ನಾನು ಗಮನಿಸಿದ್ದೀನಿ. ಅವರೇ ಓವರ್ ಡ್ರಿಂಕ್ ಇರ್ತಾರೆ. ಅವರು ಪೇಷಂಟ್ನ ಯಾವ ಮಟ್ಟಕ್ಕೆ ತಲುಪಿಸ್ತಾರೆ ಅನ್ನೋದು ನಮಗೂ ಭಯ ಇರುತ್ತೆ. 108 ಕರೆಯೋದೇ ದೊಡ್ಡ ಕಷ್ಟ. TH ಒಂದ್ಸರಿ ಸಂಪರ್ಕ ಮಾಡಿದಾಗ ಒಂದ್ಸರಿ ಬೀರ್ವಾಳಲ್ಲಿ ಪಂಚರ್ ಆಗಿ ನಿಂತು ಗಾಡಿ 3 ದಿನ ನಿಂತಿತ್ತು. 3 ದಿನ ಒಂದು ವೇಳೆ 108 ನಿಂತಿತ್ತು. TH ಅವ್ರನ್ನ ಕಮ್ಯುನಿಕೇಶನ್ ಮಾಡಿದಾಗ, ಸರ್ ವೆಹಿಕಲ್ಗೆ ಟೈರ್ ಕೊಡ್ತಾ ಇಲ್ಲ, ಅವ್ರು ಸರಿಯಾದ ರೀತಿ ಹಣ ಬಿಡುಗಡೆ ಆಗಿಲ್ಲ, ಮಾತಾಡೋಕ್ಕಾಗ್ತಾ ಇಲ್ಲ ಅನ್ನೋ ಮಟ್ಟಕ್ಕೆ ನಮ್ಮ ಜೊತೆ ಹೇಳಲು ತುಡ್ಕೊತಾ ಇದ್ರು. ಈ ಥರ ಇದೆ. ಪ್ರಸ್ತುತ ಸರ್ ತಮ್ಮ ಗ್ರಾಮದಲ್ಲಿ ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿದೆ ಅದರ ಬಗ್ಗೆ ಹೇಳೋದಾದ್ರೆ? ಪುರದಕಟ್ಟೆನಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಅಂದರೆ ಹಿಂದೆ ಭಾಳ ಕಷ್ಟ ಆಯಿತು. ಇವಾಗ ಒಂದು 60-70% ವಿದ್ಯಾವಂತ ಮಕ್ಕಳಿದ್ದಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಹೈಯರ್ ಎಜುಕೇಷನ್ಗೆ ಹೋಗೋಕ್ಕಾಗಿಲ್ಲ, ಅಟ್ಲೀಸ್ಟ್ ಒಂದು PUC ಅಂತಕ್ಕಾದರೂ ಮಕ್ಕಳು ವಿದ್ಯಾಭ್ಯಾಸ ಮಾಡಿದ್ದಾರೆ. ಹಾಗೆ ಒಂದು 70% ಸಾಕ್ಷರತೆ ವಿಚಾರದಲ್ಲಿ ಮುಂದೆ ಇದ್ದಾರೆ. ಸರ್, ತಾವು ಮೊದಲೇ ಮಾತಾಡ್ತಾ ಇರಬೇಕಾದ್ರೆ ತಿಳಿಸಿದ್ರಿ ತಮ್ಮ ಗ್ರಾಮಕ್ಕೆ ಒಂದು ನೀರಿನ ಒದಗಿಸ್ಕೊಡೋದ್ರಲ್ಲಿ ಇನ್ನು ಸ್ವಂತ ಬೋರ್ ಅನ್ನೋದು ಬಂದಿಲ್ಲ, ಮತ್ತೊಬ್ಬರ ಜಮೀನಿನಿಂದ ನೀರನ್ನು ತೆಗೆದುಕೊಂಡು ಇಡೀ ಗ್ರಾಮನೇ ಬಳಸುವಂತ ಪರಿಸ್ಥಿತಿ ಇದೆ ಅಂತ. ತಮ್ಮ ಗ್ರಾಮದಲ್ಲಿ JJM ಯಾವ ಹಂತದಲ್ಲಿದೆ? ಅದು ತಮ್ಮ ಗ್ರಾಮಕ್ಕೆ ಬಂದಿದೆಯಾ? JJM ಬಂದಿದೆ ಸರ್, JJM ಬಂದಿದೆ. JJM ನ ಸಮರ್ಪಕವಾಗಿ ಕೆಲಸ ಮಾಡೋ ವಿಚಾರದಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾವ್ರೆ. JJM ಆಯ್ತು, ಪೈಪ್ಲೈನ್ ಆಯ್ತು, ಮನೆ ಗಂಗೆ ಅಂತ ಕಲ್ಲು ಹಾಕಿದ್ದಾರೆ, ನಲ್ಲಿನೂ ಕೊಟ್ಟಿದ್ದಾರೆ. ಬಟ್ ಸೋರ್ಸಸ್ಸೇ ಇಲ್ವಲ್ಲ. ಏನು ಸೋರ್ಸಸ್ ಇಲ್ದಿದಾಗ ಯಾವ ಪೈಪ್ಲೈನ್ ಮಾಡಿದ್ರೇನು, ಯಾವ ಬೋರ್ಡ್ ಹಾಕಿದ್ರೇನು, ಯಾವ ಮೀಟರ್ ಹಾಕಿದ್ರೇನು ಪ್ರಯೋಜನ ಇಲ್ಲ. ಹಾಗಾಗಿ ಗ್ರ್ಯಾಂಟ್ ಅಂತೂ ಬಿಡುಗಡೆ ಆಗಿದೆ. JJM ವರ್ಕ್ಗೆ ಗ್ರ್ಯಾಂಟ್ ಬಿಡುಗಡೆ ಆಗಿದೆ. ಬಿಡುಗಡೆ ಆಗದೇನೆ ಯಾವುದೇ ಕಾರಣಕ್ಕೂ ಕೆಲಸ ಸ್ಟಾರ್ಟ್ ಮಾಡಲ್ಲ ನಮ್ಮ ಗಮನಕ್ಕೆ ಬಂದಂಗೆ. ಬರೀ ಪೈಪ್ಲೈನು ಮನೆ ಕನೆಕ್ಷನ್ ಕೊಡಕ್ಕೆ ಸೀಮಿತವಾಗಿದೆ ಹೊರತು ಮೂಲ ಸೋರ್ಸಸ್ನ ಇವರು ಕಂಡಿಡಿದಿಲ್ಲ. ಪಾಯಿಂಟ್ ಮಾಡೋದ್ರ ಹೊರತು ಬೋರ್ ಕೊರದಿಲ್ಲ. ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅವ್ರಿಗೆ. ಅವನು ಎಷ್ಟು ಉಡಾಪೆ ಮನುಷ್ಯ ಅಂತಂದ್ರೆ ನನ್ನೇನ್ ಮಾಡಕ್ಕಾಗತ್ತೆ ಅನ್ನೋ ಥರ ಉಡಾಪೆ ಅವನಿಗೆ. ಹಂಗಾಗಿ JJMದು ಸಮರ್ಪಕವಾಗಿ ಬಳಕೆ ಆಗ್ತಾ ಇಲ್ಲ ಸರ್. ಅಂದ್ರೆ ತಮ್ಮ ಗ್ರಾಮಕ್ಕೆ ಒಂದು ಸ್ವಂತ ಬೋರ್ವೆಲ್ ಅನ್ನೋದು ಯಾಕಾಗಿಲ್ಲ ಇಷ್ಟು ದಿನಗಳಾದ್ರೂ? ಮತ್ತೊಬ್ಬರ ಜಮೀನಿನಿಂದ ನೀರನ್ನ ತೆಗೆದುಕೊಂಡು ಗ್ರಾಮಕ್ಕೆ ಪೂರೈಸಿಕೊಳ್ಳುವಂಥದ್ದು ಕಷ್ಟ ಆಗುತ್ತೆ. ಆಕ್ಚುಲಿ ಏನಂದ್ರೆ ಸರ್, ಹಿಂದೆ ವಾಟರ್ ಸಪ್ಲೈ ಸ್ಕೀಮ್ ಇತ್ತಲ್ಲ, ಆವಾಗ ಚೆನ್ನಾದ್ರೆ 2 ಬೋರ್ ಕೊರೆದಿದ್ವಿ, ಅದಷ್ಟರಲ್ಲೇ ಸೀಮಿತವಾಗಿತ್ತು. ಈ JJM ಸ್ಕೀಮ್ ಅಂತ ಏನಿದೆ, ಇದಕ್ಕೆ ಪ್ರತ್ಯೇಕವಾದ ವ್ಯವಸ್ಥೆ ಆಗ್ಲಿಲ್ಲ. ಪ್ರತ್ಯೇಕವಾದ ಟ್ಯಾಂಕ್ ಅಪ್ರೂವಲ್ ಆಗಿದೆ, ಟ್ಯಾಂಕ್ ಕಟ್ಟಲಿಲ್ಲ, ಇವತ್ತವರೆಗೂ ಟ್ಯಾಂಕ್ ಕಟ್ಟಲಿಲ್ಲ. ಮತ್ತೆ ಟ್ರೈಬಲ್ ಆಡಿ ಇದೆ, ಟ್ರೈಬಲ್ ಆಡಿಯೂ ಕೂಡ ಇಲ್ಲ. ಟ್ರೈಬಲ್ ಆಡಿ ಹೆಸರಿನಲ್ಲಿ ಟ್ಯಾಂಕ್ ಅಪ್ರೂವಲ್ ಆಗಿದೆ, JJM ಅವ್ರಿಗೆಲ್ಲ ಅಪ್ರೂವಲ್ ಆಗಿದೆ. ಆದ್ರೆ ಅದನ್ನ ಕಂಪ್ಲೀಟ್ ಮಾಡಕ್ಕಾಗಿಲ್ಲ ಇವ್ರ ಹತ್ರ. ಹಾಗಾಗಿ ಸರಿಯಾದ ವ್ಯವಸ್ಥಿತವಾದ ನೀರಿನ ಬಳಕೆ ಆಗ್ತಾ ಇಲ್ಲ. ಬೇಸಿಗೆ ಬಂತು ಅಂದ್ರೆ ನೀರಿಲ್ಲ. ಇವಾಗೇನೋ ಎಲ್ಲ ಕಡೆ ಮಳೆ ಆಗಿತ್ತು, ಒಳ್ಳೆ ಮಳೆ ಆಗಿದೆ, ಡ್ಯಾಮ್ ತುಂಬಿದ್ವೆ, ಇರೋಷ್ಟರಲ್ಲಿ ನೀರು ಕಾಲುವೆ ಹರಿತಾ ಇದೆ, ಅಂತರ್ಜಲ ಜಾಸ್ತಿ ಆಗಿ ಇರೋ ಬೋರ್ಗಳಲ್ಲಿ ಉಪಯೋಗ ಆಗ್ತಾ ಇದೆ. ಬೇಸಿಗೆ ಬಂತು ಅಂದ್ರೆ ಯಾವುದೇ ಕಾರಣಕ್ಕೂ ನೀರು ಪ್ರೈವೇಟ್ ಬೋರಲ್ಲೇ ತಗೋಬೇಕು. ಬೇಕಾದ್ರೆ ತಾವು ಬಂದ್ರೆ ಒಂದ್ಸರಿ ನಾನು ತೋರಿಸ್ತೀನಿ. ಪ್ರೈವೇಟ್ ಕನೆಕ್ಷನ್ ಇವತ್ತಿಗೂ ಕೂಡ ಹಂಗೆ ಇದೆ. ತಹಸೀಲ್ದಾರ್ ಕೇಳಿದ್ರೆ ಅನುದಾನ ಕೊಡೋದಕ್ಕೂ ಕಷ್ಟ. ಅದಕ್ಕೆ ಪ್ರೈವೇಟ್ ಬೋರ್ಗೆ ಇಂತಿಷ್ಟು ಹಣ ಅಂತ ನಿಗದಿ ಮಾಡಿರ್ತಾರೆ. ಸೋರ್ಸಸ್ ಇಲ್ಲ ಅಂದಾಗ ಪ್ರೈವೇಟ್ ಬೋರ್ಲ್ ತಗೋಬೇಕು ಅಂತ ಆದೇಶ ಇದೆ. ಬಟ್ ಇದ್ದಾಗ ಏನಾಗುತ್ತೆ, ಅದಕ್ಕೆ ಹಣ ಕಾಸನ್ನ ಒದಗಿಸಲ್ಲ ಇವರು, ಸಬು ಬೀಳ್ತಾರೆ. ತಹಸೀಲ್ದಾರ್ ಕೇಳಿದ್ರೆ ಪಂಚಾಯತಿ PDO ಕೇಳಿದ್ರೆ, ಪಂಚಾಯತಿ PDO ಕೇಳಿದ್ರೆ ನಮ್ಮಲ್ಲಿ ಅನುದಾನ ಇಲ್ಲ, ತಹಸೀಲ್ದಾರ್ ಕೇಳಿ ಅಂತಾರೆ. ಇಂಥದ್ದೆಲ್ಲ ನಾವು ಸಾಮಾನ್ಯವಾಗಿ ಗಮನಿಸಿದೀವಿ. ಹಾಗಾಗಿ JJMದವ್ರಿಗಿನ ಸಮರ್ಪಕವಾಗಿ ಆಗ್ತಾ ಇಲ್ಲ, ಇನ್ನು ಸಮರ್ಪಕವಾಗಿ ಆಗಿಲ್ಲ. ಸರಿ, ನರೇಗಾ ಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ? ನರೇಗಾ ಚಟುವಟಿಕೆಗಳಿಂದ ಗ್ರಾಮದ ಅಭಿವೃದ್ಧಿ ಅನ್ನೋದು ಯಾವ ರೀತಿಯಾಗಿ ಆಗ್ತಾ ಇದೆ, ಅದ್ರ ಬಗ್ಗೆ ತಿಳಿಸೋದು? ನರೇಗಾ ಚಟುವಟಿಕೆನಲ್ಲಿ ಯಾವ ಥರ ಅಭಿವೃದ್ಧಿನೂ ಇಲ್ಲ. ಸುಮ್ಮನೆ ಬುಕ್ ಮೇಲಿದೆ, ರೆಕಾರ್ಡಲ್ಲಿದೆ ನರೇಗಾ. ಕಾರಣ ಏನಪ್ಪ ಅಂದ್ರೆ, ಈ ನರೇಗಾದಲ್ಲಿ ಇವತ್ತು ಸಿಸ್ಟಮ್ ಚೇಂಜ್ ಮಾಡಿದ್ದಾರೆ ಸರ್. ಒಬ್ಬ ಮನುಷ್ಯ ಕೂಲಿ ಕೆಲಸ ಮಾಡ್ತಾನೆ ಅಂದ್ರೆ ಅವ್ರು ಕೊಡೋಂಥ ಕೂಲಿ ಕಡಿಮೆ, ಏನೋ 300 ರೂಪಾಯಿನೋ 350 ರೂಪಾಯಿನೋ ಇದೆ ಅನ್ಸುತ್ತೆ ಅನ್ಕೋತೀನಿ. ಬಟ್ ಇವತ್ತಿನ ಕೂಲಿ ಕೆಲಸಗಾರ 600 ರೂಪಾಯಿಂದ 1,000 ರೂಪಾಯಿ ಹೊರಗಡೆ ಸಂಪಾದನೆ ಮಾಡ್ತಾನೆ.
1,000 ರೂಪಾಯಿ ಸಂಪಾದನೆ ಬಿಟ್ಟು 300-400 ರೂಪಾಯಿ ಬಂದು ಕೆಲಸ ಮಾಡಲ್ಲ. ಹೌದು. ಹಾಗಾಗಿ ನರೇಗಾ ಅಂತೂ ಸಂಪೂರ್ಣವಾಗಿ ವಿಫಲ ಆಯ್ತಾ ಇದೆ. ಸೊ ಈ ಸರ್ಕಾರದಲ್ಲಿ ಇದೆ ನರೇಗಾ ಯೋಜನೆಯಿಂದ 100 ಜನ ಕೆಲಸ ಕೊಡ್ತಾ ಇದ್ದೀವಿ, ಕಾರ್ಮಿಕರಿಗೆ ಅನುಕೂಲ ಆಗ್ತದೆ ಅಂತ ಯೋಜನೆಯನ್ನು ಮಾಡಿದರೆ ಅಪ್ರೂವ್ ಮಾಡ್ತಾರೆ, ಮತ್ತೆ ಅವರು ಸರ್ಕಾರ ರೆಕಾರ್ಡಲ್ಲೂ ಕೂಡ ಇದೆ. ವಾಸ್ತವಾಂಶ ನೋಡಿದಾಗ ಯಾವುದೇ ಕಾರಣಕ್ಕೂ ನರೇಗಾದಲ್ಲಿ 1% ಕೂಡ ಅನುಕೂಲ ಆಗ್ತಾ ಇಲ್ಲ. ನರೇಗಾದಿಂದ ಯಾವುದೇ ಚಟುವಟಿಕೆಗಳಿಲ್ಲ. ಪುರುದುಕಟ್ಟೆಗಂತೂ ಇಲ್ಲವೇ ಇಲ್ಲ. ಬೋರ್ಡ್ ಹಾಕ್ತಾರೆ, ಬೇಕಾದ್ರೆ ಅದು ಹೇಳ್ತೀನಿ. ಬೋರ್ಡ್ ಹಾಕ್ಬಿಟ್ಟು ಒಂದಷ್ಟು ಬಿಲ್ ಮಾಡ್ಕೊಂಡು ಯಾರು ಕೆಲಸ ಮಾಡ್ತಾರೆ ಅದು ಮಾಡ್ಕೊಂಡು ಹೋಗ್ತಾ ಇದ್ರೆ ಹೊರತು ಅಭಿವೃದ್ಧಿಯೂ ಇಲ್ಲ. ಯಾಕಂದ್ರೆ 3 ಸರಿ ಫೋಟೋ ತೆಗಿಬೇಕು ಅಂತಾರೆ. ಫೋಟೋ ತೆಗೆಯೋದು ಉದ್ದೇಶ ಸರಿ, ಹೌದು, ಕಾರ್ಮಿಕ ಕೆಲಸ ಮಾಡ್ತಾ ಇದ್ದಾನ ಅನ್ನೋದನ್ನ ಮಾಹಿತಿಗೋಸ್ಕರ ತೆಗಿತಾ ಇದ್ದಾರೆ, ಬಟ್ ಕೆಲ್ಸಗಳಾಗ್ತಾ ಇಲ್ಲ. ಮತ್ತೆ ಇವ್ರು ಕೊಡಂತ 400 ರೂಪಾಯಿ 300 ರೂಪಾಯಿ ಕೆಲಸಕ್ಕೆ ಕಾರ್ಮಿಕರು ಕೆಲಸ ಮಾಡ್ತಾ ಇಲ್ಲ. 1,000 ರೂಪಾಯಿ ಸಂಪಾದನೆ ಮಾಡೋಂಥ ಕಾರ್ಮಿಕ ಇವ್ರು ಕೂಡ ಸರ್ಕಾರದಿಂದ ಕೊಡೋಂಥ 300-400 ರೂಪಾಯಿ ಬಂದು ಕೆಲಸ ಮಾಡಕ್ಕೆ ರೆಡಿ ಇರಲ್ಲ. ಹಾಗಾಗಿ ನರೇಗಾ ಯೋಜನೆ ಯಾವುದೇ ಥರ ಅಭಿವೃದ್ಧಿ ಆಗ್ತಾ ಇಲ್ಲ. ಪ್ರಸ್ತುತವಾಗಿಯೂ ಸಹ ಗ್ರಾಮದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಈಗ ನಮಗೆ ಸಮಸ್ಯೆಗಳಂತ ಬಂದಾಗ ಮುಖ್ಯವಾಗಿ ಮನೆಗಳಾಗಬೇಕು. ಹೆಚ್ಚು ಕಡಿಮೆ ಈಗ 157 ಮನೆ ಅಂತ ಏನಿದೀವಿ, ಇವತ್ತು ಸೈಟ್ ಸಿಕ್ಕಿದ್ರೆ ಆ 300 ಮನೆ ಆಗುತ್ತೆ. ಅಷ್ಟೊಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಗ್ರಾಮದಲ್ಲಿ ಜನ ವಾಸ ಮಾಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರದಿಂದ ಸೈಟನ್ನ ಜಮೀನ ಪರ್ಚೇಸ್ ಮಾಡಿ ಸೈಟ್ಗಳು ಕೊಟ್ರೆ ಅನುಕೂಲ ಆಗುತ್ತೆ. ಇನ್ನು ಮತ್ತೆ ಸಾರಿಗೆ ವ್ಯವಸ್ಥೆ ಆಗ್ಬೇಕು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಮೇಯ್ನ್ ಆಗಿ ಕಾಡಿನಿಂದ ಆನೆಗಳು ಊರು ಪಕ್ಕಕ್ಕೆ ಬರ್ತಾ ಇದಾವೆ. ಇನ್ನು ಟ್ರಂಚ್ಗಳಾಗಿಲ್ಲ, ಬ್ಯಾರಿಕೇಡ್ ಆಗಿಲ್ಲ. ರೈಲ್ವೆ ಬ್ಯಾರಿಕೇಡ್ ಆಗಬೇಕು. ಮತ್ತೆ ಟ್ರೆಂಚ್ಗಳಾಗದೇ ಇರೋದ್ರಿಂದ ಏನಾಗಿದೆ, ಒಂದ್ ಸೈಡ್ ಟ್ರೆಂಚ್ ಮಾಡಿಬಿಟ್ಬಿಟ್ಟಿದ್ದಾರೆ. ಏನು ಫಾರೆಸ್ಟ್ ಟ್ರೆಂಚಲ್ಲಿ ಏನಿದೆ ಅಲ್ಲಿ ಟ್ರೆಂಚ್ ಆಗಿಲ್ಲ. ಟ್ರೆಂಚ್ ಆದರೆ ಅಟ್ಲೀಸ್ಟ್ ಆನೆಗಳು ದಾಟಿ ಬರಕ್ಕೆ ಆಗಲ್ಲ. ಇವತ್ತಿನ ಇದರಲ್ಲಿ ಟ್ರೆಂಚ್ ಮಾಡಿದ್ರೆ ಕರೆಕ್ಟಾಗಿ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಅದು ಕೂಡ ಆಗಿಲ್ಲ. ಮತ್ತು ಇನ್ನು ಟಾಯ್ಲೆಟ್ಗಳು ವ್ಯವಸ್ಥೆ ಆಗಲೇಬೇಕು. ಪಂಚಾಯತಿಗೆ ಇಂದ ಅನುದಾನ ಕೊಟ್ಟರೆ ಸಮರ್ಪಕವಾಗಿ ಟಾಯ್ಲೆಟ್ಗಳಾದರೆ ಎಷ್ಟು ಅಭಿವೃದ್ಧಿ ಆಗುತ್ತೆ. ಅದು ಕೂಡ ಇನ್ನೂ ಆಗಿಲ್ಲ. ಅಂದ್ರೆ ಬೆಟ್ಟದ ಒಂದು ಕೆಳಗಡೆ ಟ್ರೆಂಚ್ಗಳಾಗಿಲ್ಲ, ಜೊತೆಗೆ ರೈಲ್ವೆ ಗೇಟ್ಗಳಾಗಿಲ್ಲ, ರೈಲ್ವೆ ಬ್ಯಾರಿಕೇಡ್ ಆಗಿಲ್ಲ. ಮತ್ತೀಗ ಏನಾಗಿದೆ, ಕಾಡಿನಿಂದ ಹಂದಿಗಳೆಲ್ಲ ಏನ್ ಮಾಡ್ತವೆ, ಜಮೀನಲ್ಲೇ ಮಲಗ್ತವೆ. ಒಂದು ಜಮೀನಲ್ಲಿ ಹೋಗಿ ಒಬ್ಬ ರೈತ, ಆಲ್ಮೋಸ್ಟ್ ಆಲ್ ಪುರುದುಕಟ್ಟೆ 100% ರೈತ ನೌಕರರು ಕಡಿಮೆ, ಬೆರಳೆಣಿಕೆ ಅಷ್ಟು ಸರ್ಕಾರಿ ನೌಕರರು ಇರೋಂಥದ್ದು. ಎಲ್ಲರೂ ರೈತರು ಹೋಗ್ಬೇಕಾದ್ರೆ ಒಂದ್ ಕಡೆ ಹುಲಿ ಭಯ, ಇನ್ನೊಂದ್ ಕಡೆ ಕಾಡಂದಿ ಆನೆಗಳ ಭಯ. ಹಾಗಾಗಿ ಸುತ್ತಲೂ ಬ್ಯಾರಿಕೇಡ್ಗಳಾಕಿ ಮೆಸ್ ಹಾಕ್ಬೇಕು ಸರ್. ಹಂದಿಗಳು ಹೊರಗಡೆ ಬರ್ದಂಗೆ ಮೆಸ್ ಹಾಕಿದ್ರೆ ಮಾಡದಂತ ಫಸಲುಗಳನ್ನ ರೈತ ಕೈಗೆ ತಗೊಳಕ್ಕೆ ಅನುಕೂಲ ಆಗುತ್ತೆ. ಮುಖ್ಯವಾಗಿ ಇನ್ನೊಂದು ಏನಾಗಿದೆ ಅಂದ್ರೆ ಸರ್, ಇವತ್ತಿನ ಪರಿಸ್ಥಿತಿ ರೈತನಿಗೆ ವ್ಯಾಪಾರಕ್ಕೆ ಸರಿಯಾದ, ಈಗ APMC ಸರಗೂರಿನಲ್ಲಿ ಇದೆ, ಬಟ್ ಯಾವುದೇ ವಸ್ತುಗಳನ್ನ ಅಂದ್ರೆ ರಾಗಿ ಬಿಟ್ಟರೆ ಯಾವ ಧಾನ್ಯಗಳನ್ನು ಪರ್ಚೇಸ್ ಮಾಡ್ತಾ ಇಲ್ಲ APMC ಇಂದ. ಸರಿಯಾದ ರೈಟ್ ಸಿಗ್ತಾ ಇಲ್ಲ. ಮತ್ತೆ ಇನ್ನೊಂದು ನಾವು ತಾವು ಗಮನಿಸಿದ್ರೆ ಏನೋ ಗೊತ್ತಿಲ್ಲ, ಬಾಳೆ ಬೆಳಿತಾರೆ ನಮ್ಮ ರೈತರು ತುಂಬಾ. ಸುತ್ತಮುತ್ತ ಪ್ರದೇಶದಲ್ಲಿ ಬಾಳೆ ಬೆಳಿತಾರೆ. ಬಾಳೆ ಬೆಳೆದ್ರೆ ಅವನಿಗೆ ಸರಿಯಾದ ರೀತಿ ಮಾರ್ಕೆಟ್ ಇಲ್ಲ. ದಳ್ಳಾಳಿಗಳ ಹಾವಳಿ. ಮಾರ್ಕೆಟ್ ಅಲ್ಲಿ 35 ರೂಪಾಯಿ ಆಗುತ್ತೆ ಅಂದ್ರೆ ಇಲ್ಲಿ ಸಿಗದೆ 18 ರೂಪಾಯಿ. ಯಾಕೆ ಅಂತಂದ್ರೆ 18 ರೂಪಾಯಿ ಸಿಗುತ್ತೆ. ಒಂದು ಕ್ವಾಲಿಟಿ ಮಾಡಿರ್ತಾರೆ ಸರ್, ಎಲ್ಲೂ ಕ್ವಾಲಿಟಿ ಇಲ್ಲ. ಕ್ವಾಲಿಟಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಇದು ಫಸ್ಟ್ ಸೆಕೆಂಡ್ ಅಂತ ಎಲ್ಲ ವಿಭಜನೆ ಮಾಡೋದು ನಾವು ಯಾರಿಗೂ ಮುಂದಕ್ಕೆ ಬರದಂತ ವಿಚಾರ. ಒಂದು ಬಾಳೆಹಣ್ಣು ಸೆಕೆಂಡ್ ಕ್ವಾಲಿಟಿ ಕಡಿಮೆ ಸಿಗುತ್ತೆ ತಗೊಳ್ಳಿ ಅಂತ ಎಲ್ಲೂ ನಾವು ಪರ್ಚೇಸ್ ಮಾಡೋಕ್ಕೂ ಅದಾಗ ಹೇಳಲ್ಲ. ಆದ್ರೆ ಇಲ್ಲಿ ತಗೊಳ್ಳೋಂಥ ದಳ್ಳಾಳಿಗಳು 7 kg ಕಡಿಮೆ ಇರೋ ಗೊನೆಗಳನ್ನ ಸೆಕೆಂಡ್ ಅಂತ ಹಾಕ್ತಾರೆ. ಅಂದ್ರೆ ಅರ್ಧ ರೈಟ್ಗೆ 7 kg ಗೊನೆ, 7 kg 8 kg ಬೆಳೆಯೋದು ದೊಡ್ಡ ಸಾಹಸ ಇವತ್ತಿನ ಪರಿಸ್ಥಿತಿಲಿ. ಆದ್ರೆ ದಳ್ಳಾಳಿಗಳು ಏನ್ ಮಾಡ್ತಾರೆ, 7 kg ಇಂದ ಇರೋದನ್ನ ಸೆಕೆಂಡ್ ಅರ್ಧ ರೈಟ್ಗೆ ಹಾಕ್ತಾರೆ. 20 ರೂಪಾಯಿ ಇದ್ರೆ 10 ರೂಪಾಯಿ ಹಾಕ್ತಾರೆ. ಅದರಲ್ಲಿ ಇನ್ನೂ ಕಡಿಮೆ ಇರೋಂಥ ಗೊನೆಗಳಂತೂ ತರಕಾರಿ ಅಂತ ಬೆಳೆ ತಗೋತಾರೆ, 3-4 ರೂಪಾಯಿ 4 ರೂಪಾಯಿ ತಗೋತಾರೆ. ಮಾರ್ಕೆಟೇ ಇದ್ರೆ ಸರಗೂರಿನಲ್ಲಿ, ಯಾಕಂದ್ರೆ APMC ಇದೆ, ರೈತ ತಂದು ಮಾರ್ಕೆಟ್ ಅಲ್ಲಿ ಇಟ್ಟು ಮಾರಾಟ ಮಾಡೋದಾಗಿದ್ರೆ ಅವನಿಗೆ ನಿಜವಾದ ಬೆಲೆ ಸಿಗ್ತಾ ಇತ್ತು. ಹಾಗಾಗಿ ನಮ್ಮಲ್ಲಿ ಇನ್ನೂ ಕೂಡ ಮಾರ್ಕೆಟ್ ವ್ಯವಸ್ಥೆನೂ ಆಗ್ಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್. ಇರುವ ಮಾರುಕಟ್ಟೆನೂ ಸಹ ಸುಧಾರಿಸ್ಕೊಳಕ್ಕಾಯ್ತಲ್ಲ. ಇದರ ಅಧಿಕಾರಿಗಳಿದ್ದಾರೆ, APMC ಅಧಿಕಾರಿಗಳಿದ್ದಾರೆ, APMC ಮೆಂಬರ್ ಇದ್ದಾರೆ, APMC ಅಧ್ಯಕ್ಷರಿದ್ದಾರೆ. ಬಟ್ ಯಾಕೆ ಇವರು ಮಾರ್ಕೆಟ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಇಲ್ಲ ಅನ್ನೋದು ಒಂದು ಅನುಮಾನಕ್ಕೆ ಆಸ್ಪದ ಕೊಡೋಂಥ ವಿಚಾರ ಸರ್. ಸವಲತ್ತಿಲ್ಲ, ಬಿಲ್ಡಿಂಗ್ ಇಲ್ಲ ಅಂತ ಹೇಳಾಗಿಲ್ಲ, ಮಾರ್ಕೆಟ್ಗೆ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಹೇಳಾಗಿಲ್ಲ. ಎಲ್ಲ ಥರ ವ್ಯವಸ್ಥೆನೂ ಇದೆ. ಒಬ್ಬ ಅಧ್ಯಕ್ಷರಿಗೆ ಒಂದು ವೆಹಿಕಲ್ ಕೊಟ್ಟು ಓಡಾಡೋಕ್ಕೆಲ್ಲ ಮಾಡ್ಕೊಟ್ಟಿರ್ತಾರೆ. ಬಟ್ ಮಾರ್ಕೆಟನ್ನ ಇಲ್ಲೇ ದಳ್ಳಾಳಿಗಳ ಹೊರಗಡೆಯಿಂದ ಪರ್ಚೇಸ್ ಮಾಡೋ ಅಂತ ಕರೆದು ಇಲ್ಲಿ ಮಾರ್ಕೆಟಿಂಗ್ ಮಾಡೋಕ್ಕೆ ಏನು ಕಷ್ಟ ಆಗ್ತಾಯಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ.
ಅದೇ ಈಗ ಮೇಯ್ನ್ ಆಗಿ ಹಾಸ್ಪಿಟ್ಲ್ ವ್ಯವಸ್ಥೆಗಳು ಮತ್ತು ಮಕ್ಕಳಿಗೆ ಸ್ಕೂಲ್ ವ್ಯವಸ್ಥೆಗಳು ಆದರೆ ಸ್ವಲ್ಪ ಇನ್ನೂ ವಿದ್ಯಾಭ್ಯಾಸ ಮುಂದುವರಿತವೆ. ಮಕ್ಕಳು ಇವತ್ತಿನ ದಿನದಲ್ಲಿ ಹೆಣ್ಮಕ್ಳು ಮುಂದೆ ಹೋಗ್ತಾ ಇದ್ದಾರೆ. ಹೆಚ್ಚಿನ ಮಟ್ಟದಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋಂಥವ್ರು ಹೈ ಕ್ವಾಲಿಫಿಕೇಶನ್ ಹೋಗ್ತಾರೆ ಹೆಣ್ಮಕ್ಳೇ. ಹೌದು, ಹೆಣ್ಮಕ್ಳೇ ಆದ್ದರಿಂದ ಸ್ವಲ್ಪ ಇನ್ನೊಂದು ಸ್ವಲ್ಪ ಹೈಯರ್ ಪ್ರೈಮರಿ ಮತ್ತು ಇವೆಲ್ಲ ನಮ್ಮೂರಲ್ಲೇ ಸಿಕ್ಕಿದ್ರೆ ಹೈಯರ್ ಪ್ರೈಮರಿ ಸಿಕ್ಕಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಹೈಯರ್ ಪ್ರೈಮರಿ ಮುಗಿಸಿದ್ರೆ ಹೈಸ್ಕೂಲ್ ಲೆವೆಲ್ಗೆ ಸರಗೂರು ಬಂದರೂ ತೊಂದರೆ ಇಲ್ಲ. ಮಕ್ಕಳು ಸ್ವಲ್ಪ ಒಂದು ಲೆವೆಲ್ಗೆ ಬಂದಿರ್ತಾರೆ, ಏಜಲ್ಲಿ ಒಂದು ತಿಳುವಳಿಕೆ ಮಟ್ಟ ಬಂದಿರುತ್ತೆ, ಆ ಸರಗೂರಿಗೆ ಬರ್ತಾರೆ. ಇನ್ನು ಡಿಗ್ರಿ ಕಾಲೇಜು ಕೂಡ ಆಗಿದೆ. ಡಿಗ್ರಿ ಕಾಲೇಜ್ ಆದರೂ ಆರ್ಟ್ಸ್ ಕಾಲೇಜ್ ಮಾತ್ರ ಆಗಿದೆ, ಸೈನ್ಸ್ ಕಾಲೇಜ್ ಆಗಲಿಲ್ಲ ಸರಗೂರಿನಲ್ಲಿ. ಸೈನ್ಸ್ ಕಾಲೇಜ್ ಆದರೆ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಈಗ ವಿವೇಕಾನಂದಲ್ಲಿ ಇರೋದ್ರಿಂದ ಸ್ವಲ್ಪ ಇನ್ನಷ್ಟು ಮಕ್ಕಳು ಒಳ್ಳೆ ಎಜುಕೇಶನ್ ತಗೊಂಡು ಮೇಲೆ ಹೋಗ್ತಾ ಇದ್ದಾರೆ. ಮತ್ತೆ ಈಗ ಸರ್ಕಾರದಿಂದ ಗೌರ್ಮೆಂಟ್ ಸ್ಕೂಲ್ನ ಇಂಪ್ರೂವ್ ಮಾಡಬೇಕು ಸರ್. ಹೌದು, ಗೌರ್ಮೆಂಟ್ ಸ್ಕೂಲ್ ಇಂಪ್ರೂವ್ ಆಗ್ತಾ ಇಲ್ಲ. ಮೈನ್ ಕೊರತೆ ಏನಪ್ಪ, ಟೀಚರ್ಸೇ ಇಲ್ಲ. ಟೀಚರ್ಸ್ ರಿಕ್ರೂಟ್ ಮಾಡಿಲ್ಲ, ಟೀಚರ್ಸ್ ಇಲ್ಲ. ಟೀಚರ್ಸ್ ಕೊಟ್ಟರೆ ಮತ್ತು ಗೌರ್ಮೆಂಟ್ ಸ್ಕೂಲ್ ಇಂಪ್ರೂವ್ ಆದರೆ ಮಕ್ಕಳು ಆಟೋಮೆಟಿಕ್ ಆಗಿ ಎಜುಕೇಷನ್ ಮಾಡ್ತಾರೆ. ನೋಡಿ, ಫೀಸ್ ಕಟ್ಟಬೇಕಾದ್ರೆ ಎಷ್ಟೋ ಕಷ್ಟ ರೈತರಿಗೆ. ಹೌದು, ಪ್ರೈವೇಟ್ ಸ್ಕೂಲಲ್ಲಿ ಹೊಸಕಾಯ್ತು. ಇವತ್ತು ಕಾಂಪಿಟೇಷನ್ ಇಂಗ್ಲೀಷ್ ಮೀಡಿಯಂ ಜಾಸ್ತಿ ಆಯಿತು. ಪ್ರೈವೇಟ್ ಸ್ಕೂಲಲ್ಲೆಲ್ಲ ಇಂಗ್ಲೀಷ್ ಮೀಡಿಯಂ ಇದೆ, ಆದರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ ಮೀಡಿಯಂ ಇಲ್ಲ. ಅದು ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. 100% ಬೇಕೇ ಬೇಕು ಸರ್. ಒಳ್ಳೆ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ಟೀಚರ್ಸ್ಗಳನ್ನು ಕೊಟ್ಟು ಜೊತೆಗೆ ಇಂಗ್ಲಿಷ್ ಮೀಡಿಯಂನು ಸಹ ಮಾಡಿದ್ರೆ ಗ್ರಾಮದಲ್ಲಿ ಇರುವಂತಹ ಮಕ್ಕಳಿಗೆ ಅಭಿವೃದ್ಧಿ ಆಗುತ್ತೆ, ಶಿಕ್ಷಣ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಸರ್. ನಾನು ಗಮನಿಸ್ದಂಗೆ ಇವತ್ತು ಹೆಣ್ಮಕ್ಳು ಭಾಳ ಫಾಸ್ಟಾಗಿ ಹೋಗ್ತಾ ಇದ್ದಾರೆ. ಹೈಯರ್ ಕ್ವಾಲಿಫಿಕೇಶನ್ ಎಲ್ಲ ಸೈನ್ಸ್ ಅಂತ ಹೋಗ್ತಾರೆ. MSc ಮಾಡೋ ಮಕ್ಕಳಿದಾವೆ, BSc ಮಾಡೋ ಮಕ್ಕಳಿವೆ. ಬಟ್ ಅವ್ರಿಗೆ ಮೂಲ ಸೌಕರ್ಯ ತಾಲೂಕು ಹಂತದಲ್ಲಿ ಸಿಗ್ತಾ ಇಲ್ಲ. ತಾಲೂಕು ಹೆಡ್ ಕ್ವಾರ್ಟರ್ಲೇ ಸೈನ್ಸ್ ಸಬ್ಜೆಕ್ಟ್ ಇಲ್ಲ, ಸೈನ್ಸ್ ಸ್ಕೂಲ್ಗಳಿಲ್ಲ ಅಂತಂದರೆ ಇನ್ನು ಮೈಸೂರಿಗೆ ಹೋಗ್ಬೇಕು ಸೈನ್ಸ್ಗೆ ಅಂತಂದ್ರೆ ಎಷ್ಟು ಕಷ್ಟ ಆಗುತ್ತೆ ನೋಡಿ. ಹೌದು, ಸರಗೂರ್ಲಂತೂ ಸೈನ್ಸ್ ಇರೋ ಅಂಥ ಶಾಲೆಗಳು ಯಾವುದೂ ಇಲ್ಲ. ನಮ್ಮ ಗಮನಕ್ಕೆ ಬಂದಾಗೆ ಯಾವುದೂ ಇಲ್ಲ. ನಮ್ಮ ವಿವೇಕಾನಂದ ಸ್ಕೂಲ್ ಬಿಟ್ಟರೆ ಇನ್ಯಾವುದು ಪ್ರೈವೇಟಲ್ಲೂ ಕೂಡ ಇಲ್ಲ. ತಮ್ಮ ಗಮನಕ್ಕೆ ಬಂದಾಗ ಸರಗೂರು ತಾಲೂಕು ಹೆಡ್ ಕ್ವಾರ್ಟ್ರು ಒಂದು ಸೈನ್ಸ್ ಸಬ್ಜೆಕ್ಟ್ ಇರೋಂಥ ಸ್ಕೂಲ್ಗಳು ಯಾವುದೂ ಇಲ್ಲ. ಹೌದು. ತಮ್ಮ ಒಂದು ಗ್ರಾಮದ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್, ನನಗೆ ವೈಯಕ್ತಿಕವಾಗಿ ನಾನು ಹೇಳೋದಕ್ಕಿಂತ ನಮ್ಮ ತಂದೆ ಕಾಲದಿಂದ ಸರ್, ನಮ್ಮ ತಂದೆ ಕಾಲದಿಂದ ಪುರದಕಟ್ಟೆ ಬಹುಶಃ ಎಲ್ಲ ಹುಲ್ಸೆಡ್ಡಲ್ಲಿದ್ದಂಥ ಗ್ರಾಮ, ಭಾಳ ಹುಲ್ಸೆಡ್ಡಲ್ಲಿದ್ದಂಥ ಗ್ರಾಮ. ಏನು ಕಚ್ಚಾ ವಸ್ತುಗಳು ಏನು ಸಿಗ್ತವೆ ಸ್ಥಳೀಯವಾಗಿ ಅದರಲ್ಲಿ ಮಾಡ್ಕೊಂಡಿದ್ದಂಥ ಗ್ರಾಮ ಇದು. ಮೇಯ್ನಾಗಿ ಮೈರಾಡವನ್ನು ನಾವು ಪುರದಕಟ್ಟೆ ಜನ ಅಭಿನಂದಿಸಬೇಕು ಸರ್. ಮೈರಾಡ ಬಂದ ಮೇಲೆ ನಮ್ಮೂರು ಸ್ವಲ್ಪ ಇಂಪ್ರೂವ್ ಆಯಿತು. ಜೊತೆಗೆ ನಾವುಗಳೆಲ್ಲ ಏನು ಮಾಡೋದು ಅಂದರೆ ಅಧಿಕಾರಿಗಳ ಸಂಪರ್ಕ ಇಟ್ಕೊಂಡು ಏನೇನು ಸವಲತ್ತು ಬೇಕು, ಪುರದಕಟ್ಟೆಗೆ ರಸ್ತೆ ಆಗಿರ್ಬೋದು ಮತ್ತು ಡ್ರೈನೇಜ್ಗಳು ಇವೆಲ್ಲ ಏನಿದೆ, MLA ಅವ್ರ ವಿಶ್ವಾಸ ತಗೊಂಡು MLA ಅವ್ರ ಕಾಂಟ್ಯಾಕ್ಟ್ ಇಟ್ಕೊಂಡು ಅಡಿಷನಲ್ ಗ್ರ್ಯಾಂಟ್ಗಳು ಕೂಡ ತಂದು 1-1.5 ಕೋಟಿ 2 ಕೋಟಿ ಅಡಿಷನಲ್ ಗ್ರ್ಯಾಂಟ್ಗಳು ತಂದು ಈ ಏನು ನಾವು ಈ ಶೌಚಾಲಯ ಮತ್ತು ನೈರ್ಮಲ್ಯ ವಿಚಾರ ಬಂತು, ನಮ್ಮೂರಿಂದ ಈ ಕುಂದೂರ್ಗೆ ಹೋಗ್ಬೇಕಾರ ರಸ್ತೆ ಇದೆಯಲ್ಲ, ಅಲ್ಲಿ ನಾವು ಮಂಡಿ ಉದ್ದ ಬದಿ ಆಯ್ಕೊಂಡು ಹೋಗ್ತಿದ್ದಂಥ ದಿನಗಳು ಭಾಳ ನಮ್ಮ ಕಣ್ಣು ಕಟ್ಟದಂಥ ಚಿತ್ರಣ. ನನಗೆ ಅಧಿಕಾರಿಗಳು ರಾಜಯ್ಯ ಅಂದ್ಬಿಟ್ಟು ಒಬ್ರು AEE ಇದ್ರು PWD ಡಿಪಾರ್ಟ್ಮೆಂಟಲ್ಲಿ. ಅವರು ನನಗೆ ಆತ್ಮೀಯ ಸ್ನೇಹಿತರು. ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ ಅವರು ನಮ್ಮ ಜೊತೆ ನಾವು ಏನಾದ್ರೂ ಭಾಳ ಬಾಂಧವ್ಯ ಇರೋದ್ರಿಂದ ಅವ್ರು ರಿಕ್ವೆಸ್ಟ್ ಮಾಡಿದಾಗ ಅವರು 1.25 ಕೋಟಿ ಗ್ರ್ಯಾಂಟ್ನ ಅಡಿಷನಲ್ ಗ್ರ್ಯಾಂಟ್ ತಂದರು. ಅಡಿಷನಲ್ ಗ್ರ್ಯಾಂಟ್, ರೆಗ್ಯುಲರ್ ಗ್ರ್ಯಾಂಟ್ MLAದಲ್ಲ, ಅಡಿಷನಲ್ ಗ್ರ್ಯಾಂಟ್ ತಂದು ಅದನ್ನ ಅಪ್ ಟು ಈ ಕಡೆ ಕಬಿನಿ ಬಾಲ್ದಂಡೆ ನಾಲೆವರೆಗೆ ಮತ್ತೆ ಈ ಕಡೆ ಕುಂದೂರು ರಸ್ತೆಯಲ್ಲಿ ಒಂದು 500 ಮೀಟ್ರು ಅಷ್ಟು ರಸ್ತೆನ ಬದಿಯಲ್ಲಿ ನಾವು ಮಂಡಿ ಉದ್ದ ಬದಿ ಆಯ್ಕೋಯ್ತಿದ್ವಲ್ಲ, ಅದನ್ನ ನೀಟಾಗಿ ಕಾಂಕ್ರೀಟ್ ರಸ್ತೆ ಮಾಡಿಸ್ಕೊಟ್ವಿ. ಅಂದ್ರೆ ನಮ್ಮ ಅಧಿಕಾರಿಗಳ ಬಾಂಧವ್ಯ. ಹೌದು, ಆ ಥರದಿಂದ ಮಾಡಿದ್ದೀವಿ ಸರ್. ಇವತ್ತು ಪುರದಕಟ್ಟೆನಲ್ಲಿ ಆಲ್ಮೋಸ್ಟ್ ಆಲು ಕಾಂಕ್ರೀಟ್ ರಸ್ತೆ ಮಾಡಿದ್ದೀವಿ. ಇನ್ನೂ ಎಕ್ಸ್ಟೆಂಡ್ ಆಗೋಂಥ ಜಾಗಕ್ಕೆ ಬೇಕಾಗಿದೆ. ಮತ್ತು ಇನ್ನೊಂದು ಏನಾಯ್ತು ಅಂದರೆ ಈ ಮನನಹಳ್ಳಿ ಆ್ಯಂಡ್ ಅದರ್ಸ್ ವಿಲೇಜ್ ಅಂತೇಳಿ 38 ಕೋಟಿ ವೆಚ್ಚದಲ್ಲಿ ಮನನಹಳ್ಳಿಗಾಗಿತ್ತದು. ಒಂದು 54 ವಿಲೇಜ್ದು ಸರ್ಫೇಸ್ ವಾಟರ್ ಸ್ಕೀಮು ಸರ್. ಅದನ್ನು ನಾನು ಅಧಿಕಾರಿಗಳ ರಿಕ್ವೆಸ್ಟ್ ಮಾಡಿ ಎತ್ತರವಾದ ಜಾಗ ನೀವು ಮನನಹಳ್ಳಿ ಸಿಗಲ್ಲ, ನಮ್ಮೂರಲ್ಲಿ ನಾನು ಅವಕಾಶ ಮಾಡಿಸ್ಕೊಡ್ತೀನಿ ಅಧಿಕಾರಿಗಳಿಗೆ ಹೇಳಿ. ಮತ್ತೆ ನಾವು ಗ್ರಾಮಕ್ಕೆ ಅಂತೇಳಿ 10 ಎಕರೆ ಜಾಗ ಏನು ಇಟ್ಕೊಂಡಿದ್ದೀವಿ ಅಂತ ಹೇಳಿದಲ್ಲ, ಅಲ್ಲಿ ಹೈಟ್ ಆದ ಜಾಗ ಇದೆ ಸರ್, ಅಲ್ಲಿ ತಂದು ಎಸ್ಟಿಮೇಟ್ ಮಾಡ್ತೀವಿ. ಸರ್ಕಾರದಿಂದ ತಹಸೀಲ್ದಾರ್ ರಿಕ್ವೆಸ್ಟ್ ಮಾಡಿ 4 ದಿನದಲ್ಲಿ 1 ಎಕರೆ 30 ಗುಂಟೆ ಜಾಗನ ಅಪ್ರೂವಲ್ ಮಾಡಿಸ್ಕೊಟ್ವಿ ಸರ್. ಏನು ತಹಸೀಲ್ದಾರಿಂದ ಅಪ್ರೂವಲ್ ಕೊಟ್ಟು AC ಆಫೀಸ್ಗೂ, AC-ದಿಂದ DC ವರೆಗೂ ಹೋಗುತ್ತೆ ಸರ್. DC-ಯಿಂದ ಅಪ್ರೂವಲ್ ಮಾಡಿ ಈಗ 38 ಕೋಟಿ ಕೆಲಸನ 54 ವಿಲೇಜ್ಗೂ ಪುರದಕಟ್ಟೆಯಿಂದ ನೀರು ಡಿಸ್ಟ್ರಿಬ್ಯೂಟ್ ಆಗೋಂಥ ವ್ಯವಸ್ಥೆನ ನಮ್ಮ ಒಂದು
ಶ್ರಮದಿಂದ ಮಾಡಿದೆ ಅಂತ ಹೇಳಿದ್ರೆ ಇಚ್ಛೆ ಪಡ್ತೀನಿ ಸರ್. ಒಂದು ಒಳ್ಳೆಯ ಕೆಲಸವನ್ನೇ ತಮ್ಮ ಗ್ರಾಮದಲ್ಲಿ ಶುರು ಮಾಡೋದಕ್ಕೆ ತಾವು ಪ್ರಯತ್ನ ಪಡ್ತಾ ಮಾಡಿದೀವಿ, ಕೆಲಸನೂ ನಡೀತಾ ಇದೆ ಸರ್. ಈಗ 54 ಹಳ್ಳಿಗೂ ಕೂಡ ಪುರದಕಟ್ಟೆಯಿಂದನೇ ನೀರು ಹೋಗೋಂಥದ್ದು. ಕೊತ್ತೆಗಾಲದಿಂದ ಲಿಫ್ಟ್ ಮಾಡಿ ಪುರದಕಟ್ಟೆಯಲ್ಲಿ ಸ್ಟೋರೇಜ್ ಮಾಡಿ ಅಲ್ಲಿ ಶುದ್ಧೀಕರಿಸಿ 54 ಹಳ್ಳಿಗೆ ಹೋಗೋ ಥರ ಅವಕಾಶನ ಮಾಡಿಕೊಟ್ಟಿದ್ದೀವಿ ಸರ್. ನಿಮ್ಮ ಗ್ರಾಮದಲ್ಲಿ ಶುದ್ಧೀಕರಣ ಆಗಿ ಅದು ಸುಮಾರು ಸುತ್ತಮುತ್ತಲಿನ 54 ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರು ದೊರಕುವಂತ ಒಂದು ವ್ಯವಸ್ಥೆ ಆಗ್ತಾ ಇದೆ ಸರ್. ವರ್ಕ್ ನಡೀತಾ ಇದೆ ಸರ್. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ತಾಲೂಕಿನ ಜನತೆಗಾಗಿರ್ಬೋದು ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ ಸರ್? ಜನಧ್ವನಿ ಕಾರ್ಯಕ್ರಮ ತುಂಬ ಒಳ್ಳೆ ಕಾರ್ಯಕ್ರಮ. ಮತ್ತೆ ಏನಪ್ಪಾ ಅಂತಂದ್ರೆ ನೀವು ಈಗ ಜನಧ್ವನಿ ಕಾರ್ಯಕ್ರಮ ಮಾಡೋದ್ರಿಂದ ಪ್ರತಿ ಹಳ್ಳಿನಲ್ಲೂ ಇರೋಂಥ ಸಮಸ್ಯೆಗಳು ಮುನ್ನೆಲೆಗೆ ಬರ್ತಾ ಇದೆ. ನಮ್ಗೀಗ ಹಲಸೂರಲ್ಲಿ ಇರ್ಬೋದು, ಪುರದಕಟ್ಟೆಯಲ್ಲಿ ಕೊತ್ತೆಗಾಲದಲ್ಲಿ ಏನು ಅಂತ ಗೊತ್ತಾಗ್ತಿರಲ್ಲ. ಈ ಕಾರ್ಯಕ್ರಮದಿಂದ ಯಾವ್ಯಾವ ಹಳ್ಳಿಯಲ್ಲಿ ಯಾವ ಮುಖಂಡರ ಮುಖಾಂತರ ಒಳ್ಳೆ ಕಾರ್ಯಕ್ರಮ ಆಗಿದೆ, ಏನೇನು ಆಗಬೇಕು ಅನ್ನೋದು ಗಮನಕ್ಕೆ ಬರ್ತಾ ಇದೆ ಸರ್. ಮತ್ತೆ ಅಧಿಕಾರಿಗಳ ಮಟ್ಟದಲ್ಲಿ ನಿಮ್ಮಿಂದ ಮಾಹಿತಿ ಹೋಗ್ತಾ ಇದೆ. ನಾವು ಎಷ್ಟೋ ಸರಿ ಹೇಳ್ಬೋದು, ಈ ನಿಮ್ಮ ಜನಧ್ವನಿ ಕಾರ್ಯಕ್ರಮದಿಂದ ರಾಜ್ಯ ಮಟ್ಟಕ್ಕೆ ಹೋಗೋಂಥ ಸಂದರ್ಭ ಖಂಡಿತವಾಗೂ ಇದೆ ಸರ್. ಹಾಗಾಗಿ ಅಧಿಕಾರಿಗಳು ಎಚ್ಚರಿಸ್ದಂಗೆ ಆಗುತ್ತೆ. ಮತ್ತೆ MLA ಆಗಿರ್ಬೋದು, MP ಗಳಿಗಾಗಿರ್ಬೋದು, ಎಲ್ರಿಗೂ ಈ ಗಮನಕ್ಕೆ ಬರ್ತಾ ಇದೆ. ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಇನ್ನೂ ನಾವು ಮಾಡಬೇಕಾದ ಅಭಿವೃದ್ಧಿ ಕೆಲಸ ಇನ್ನೂ ಇದೆ. ಇನ್ನೂ ಮೂಲ ಸೌಕರ್ಯ ಒದಗಿಸ್ಕೊಡ್ಬೇಕು. ಸರ್ಕಾರದಿಂದ ಬರ್ತಾ ಇರೋಂಥ ಅನುದಾನಗಳು ಸಮರ್ಪಕ ಬಳಕೆ ಆಗ್ತಾ ಇಲ್ಲ ಅನ್ನೋಂಥದ್ದು ಈ ಮುಖಾಂತರ ಗಮನಕ್ಕೆ ಬರುತ್ತೆ ಸರ್. ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೊತ್ತೆಗಾಲ ಗ್ರಾಮ ಪಂಚಾಯಿತಿಯ ಪುರದಕಟ್ಟೆ ಗ್ರಾಮದ ಸರಗೂರು ತಾಲೂಕಿನ ನಾಯಕ ಸಮಾಜದ ಅಧ್ಯಕ್ಷರಾಗಿರುವ ಹಾಗೂ ಗ್ರಾಮದ ನಿವಾಸಿಗರಾಗಿರುವ ಶ್ರೀಯುತ C. ಬಸವರಾಜುರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು. ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ ನಿಮ್ಮ ಜನಧ್ವನಿ 90.8 FM ನಲ್ಲಿ.